ನಿಧಾನವಾಗಿ ಉಸಿರು ಹೋಗ್ತಾ ಇದೆ, ಉಸಿರು ಬರ್ತಾ ಇದೆ. ಕೇವಲ ಉಸಿರಾಟದ ಕಡೆ ಗಮನ. ದಿನದ ಈ ಸಮಯ ಪ್ರಾಕ್ಟೀಸ್ಗೋಸ್ಕರ ಇದೆ. ಈ ಪ್ರಾಕ್ಟೀಸ್ ಸಮಯದಲ್ಲಿ ಯಾವುದೇ ರೀತಿಯ ಹಳೆಯ ನೆನಪುಗಳು ಅಥವಾ ಫ್ಯೂಚರ್ ಯೋಚನೆಗಳು, ಥಾಟ್ಸ್ಗಳು ಎಲ್ಲವನ್ನು ಸ್ವಲ್ಪ ವಿರಾಮಕ್ಕೆ ಇಡೋಣ. ಎಲ್ಲವನ್ನು ಸೈಡ್ಗೆ ಇಟ್ಟು ಕೇವಲ ಪ್ರೆಸೆಂಟ್ ಅಲ್ಲಿ ಆಗ್ತಕ್ಕಂಥ ಆಕ್ಟಿವಿಟಿ, ಪ್ರೆಸೆಂಟ್ ಅಲ್ಲಿ ಈಗ ಕೇವಲ ಉಸಿರಾಟದ ಆವಾಗಮನ ಇದೆ. ಆದ್ದರಿಂದ ಅದನ್ನಷ್ಟೇ ನೋಡ್ತಾ ಕೂತ್ಕೊಳ್ಳೋದು. ಸ್ಲೋಲಿ ಉಸಿರು ಹೋಗೋದು, ಬರೋದು, ಮೇಲೆ ಕೆಳಗೆ. ಇನ್ಹೇಲ್, ಎಕ್ಸೇಲ್. ಉಸಿರಾಟ ಹೇಗಾದ್ರೂ ಇರಲಿ. ಡೀಪ್ ಬ್ರೀದಿಂಗ್ ಇರ್ಬೋದು, ಶಾಲೋ ಬ್ರೀದಿಂಗ್ ಇರ್ಬೋದು, ಲೆಫ್ಟ್ ನಾಸ್ಟ್ರಲ್, ರೈಟ್ ನಾಸ್ಟ್ರಲ್, ಸಟಲ್ ಇರ್ಬೋದು, ಗ್ರಾಸ್ ಇರ್ಬೋದು, ಸೂಕ್ಷ್ಮ ಮತ್ತು ಸ್ಥೂಲ ಉಸಿರಾಟ ಹೇಗಿದೆ ಹಾಗೆ ನೋಡ್ತಾ ಇರಿ. ಮುಖದ ಎಲ್ಲ ಸ್ನಾಯುಗಳನ್ನು ಸಡಿಲಗೊಳಿಸ್ರಿ. ಎಸ್ಪೆಷಲಿ ಕಣ್ಣಿನ ಸುತ್ತಮುತ್ತ ಇರುವ ಎಲ್ಲ ಸ್ನಾಯುಗಳನ್ನು ಸಡಿಲಗೊಳಿಸ್ರಿ. ನಿಮ್ಮ ಹೆಗಲನ್ನ ಸಡಿಲಗೊಳಿಸ್ರಿ. ಉಸಿರಾಟ ನೋಡ್ತಾ ನೋಡ್ತಾ ಉಸಿರಾಟದಲ್ಲಿರುವ ಬದಲಾವಣೆಗಳು, ತಾಪಮಾನ, ಈ ರೀತಿ ವೇರಿಯೇಷನ್ಸ್ ಆಫ್ ಬ್ರೆತ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ ಎಲ್ಲ ವೇರಿಯೇಷನ್ಸ್ಗಳನ್ನ ಗಮನಿಸ್ತಾ ಇರಿ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಬೇಡ. ಹೀಗೆ ಆಗ್ಬೇಕು ಮೆಡಿಟೇಷನ್, ಹಾಗೆ ಆಗ್ಬೇಕು, ಈ ರೀತಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಬೇಡ. ಅದು ಹೆಂಗಿದೆ ಹಂಗೆ ಇರಲಿ. ಶರೀರದಲ್ಲಿ ಯಾವ್ದಾದ್ರು ನೋವು ಇತ್ತಂದ್ರೆ ಅದನ್ನು ನೋಡ್ತಾ ಇರಿ. ಮನೆಯ ಸುತ್ತಮುತ್ತ ಯಾವ್ದಾದ್ರು ಸದ್ದು, ಸಪ್ಪಳು, ಕಿರಿಕಿರಿ, ಗಲಾಟೆ ಇದ್ರೆ ಅದನ್ನು ಜಸ್ಟ್ ನೋಡ್ತಾ ಇರಿ. ಏನನ್ನೂ ಬಯಸದೆ ತನ್ನಷ್ಟಕ್ಕೆ ತಾನೇ ಆಗುವ ಆಕ್ಟಿವಿಟಿ, ಅದನ್ನ ಕೇವಲ ನೋಡ್ತಾ ಇರೋದು ಈ ಸಮಯದ ಸತ್ಯ. ಈ ಸಮಯದ ಸತ್ಯ. ಯಾವ ಬದಲಾವಣೆನೂ ಬೇಡ. ಕೇವಲ ಹೊರ ಹೋಗುವ ಉಸಿರು, ಹೊರ ಬರುವ ಉಸಿರು. ಒಂದು ಉಸಿರು ಒಳಗೆ ಹೋಗ್ತಾ ಇದೆ, ಅದು ತುಂಬಿಕೊಂಡ ತಕ್ಷಣ ಇನ್ನೊಂದು ಉಸಿರು ಹೊರಗೆ ಬರ್ತಾ ಇದೆ.
ನಿಧಾನವಾಗಿ ಸುತ್ತಮುತ್ತಲು ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸಿ. ನಿಮ್ಮ ಸುತ್ತಮುತ್ತಿರುವ ವಾಯುಮಂಡಲ, ಶಬ್ದ ಅಥವಾ ಶರೀರದ ಅನುಭವಗಳಾಗಲಿ ಯಥಾಸ್ಥಿತಿಗೆ ಬನ್ನಿ. ಯಥಾಸ್ಥಿತಿಗೆ ಬನ್ನಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು. ಓಕೆ, ಏನಾದರೂ ಹೊಸ ಅನುಭವಗಳು, ಹೊಸ ತೊಂದರೆಗಳು, ಮೆಡಿಟೇಷನ್ ಅಲ್ಲಿ ಆಗ್ತಕ್ಕಂಥ ಹೊಸ ಯಾವ್ದಾದ್ರು ತೊಂದರೆಗಳು, ಮನಸ್ಸಿನ ಹೊಯ್ದಾಟ? ಇವತ್ತ ಮನಸ್ಸಿನ ಬಗ್ಗೆ ಇನ್ನು ಸ್ವಲ್ಪ ನೋಡೋಣ, ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ನೋಡ್ಕೊಳ್ಳೋಣ. ರೈಟ್, ಯಥಾಸ್ಥಿತಿಗೆ ಬನ್ನಿ. ನಾವೀಗ ಮೆಡಿಟೇಷನ್ ಅಲ್ಲಿ ಕುಂತಾಗ ಕೆಲವು ಅಬ್ಸರ್ವೇಷನ್ಸ್ ಗಳನ್ನ ನೋಡೋದು. ಆಲ್ರೆಡಿ ಒಂದ್ ಪಾಯಿಂಟ್ ನಾ ಹೇಳಿದೀನಿ, ಏನಂತಂದ್ರ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳಿದೀನಿ. ಬಾಡಿ ಅಂದ್ರೆ ಮೈಂಡ್ ಒಳಗಡೆ ಯಾವುದೇ ರೀತಿಯ ಯೋಚನೆಗಳು ಬರಲಿ, ಆ ಯೋಚನೆಗಳು ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಅಥವಾ ರಾಗ ದ್ವೇಷಗಳಂತ ಹೇಳ್ತೀವಿ. ಅಂದ್ರೆ ನನಗದು ಇಷ್ಟ ಆಗುವ ಥಾಟ್ಸ್ಗಳಿರ್ಲಿ, ಇಷ್ಟ ಆಗದೇ ಇರ್ತಕ್ಕಂಥ ಥಾಟ್ಸ್ಗಳಿರ್ಲಿ, ಪ್ರತಿಯೊಂದು ಥಾಟ್ಸ್ಗಳಿಗೂ ಕೂಡ ಫಸ್ಟ್ ಅಬ್ಸರ್ವೇಷನ್ ಏನ್ ಸಿಗುತ್ತೆ ಅಂದ್ರೆ ನನ್ನ ಮುಖದಲ್ಲಿ ಸ್ನಾಯುಗಳು ಗಂಟಾಗ್ಲಿಕ್ಕೆ ಶುರು ಆಗುತ್ತೆ. ಮುಖದಲ್ಲಿ ಗಂಟುಗಳು ಕಾಣಕ್ ಶುರು ಮಾಡ್ತದ. ಈ ಪಾರ್ಟ್ ಏನೈತಲ್ಲ ಅದೊಂದ್ ಸ್ವಲ್ಪ ಮ್ಯಾಲೆ ಏರ್ಲಿಕ್ಕೆ ಶುರು ಆಗ್ತದ. ಅದಾದ್ಮೇಲೆ ಇಲ್ಲಿ ಅಣಿ ಏನಾಗ್ತದ ಗೊತ್ತಿಲ್ಲಾರ್ದಂಗ್ ಸ್ವಲ್ಪ ಶ್ರಿಂಕ್ ಆಗ್ತದ. ಆ ಸ್ಮಾಲ್ ಅಬ್ಸರ್ವೇಷನ್ಸ್ ಗಳನ್ನ ನೋಡ್ಕೊಂತ ಮಿಡಲ್ ಅಲ್ಲಿ ಅವುಗಳನ್ನ ನಾ ರಿಲ್ಯಾಕ್ಸ್ ಮಾಡ್ದಂಗಿಲ್ಲ, ಕಣ್ಣನ್ನ ತೇಲುಗಣ್ಣು ಮಾಡ್ತಾ ಇದ್ದಂಗಿಲ್ಲ, ರಿಲ್ಯಾಕ್ಸ್ ಮಾಡ್ದಂಗಿಲ್ಲ. ಮತ್ತೆ ಯಥಾಸ್ಥಿತಿ ಒಳಗಡೆ ಬಾಡಿಯಲ್ಲಿ ಮುಖದಲ್ಲಿ ಆಗ್ತಕ್ಕಂಥ ಬದಲಾವಣೆ ಕೇವಲ ಒಂದೇ ಆಗ್ತದ, ಉಸಿರಾಟದ ಆವಾಗಮನ. ಅದನ್ನ ಜಸ್ಟ್ ನೋಡ್ತಾ ಕೂತ್ಕೊಳ್ತೀವಿ. ಹಾಗಾದ್ರೆ ಒಂದು ಥಾಟ್ಸ್ ನಮಗ್ ಗೊತ್ತಾಯ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತು. ಏನಂತಂದ್ರ ನನ್ನಲ್ಲಿ ಥಾಟ್ಸ್ ಬಂದವೋ ಇಲ್ಲೋ ಸಮಟೈಮ್ಸ್ ಗೊತ್ತೂನು ಆಗಂಗಿಲ್ಲ. ನಾವು ಯೋಚನೆ ಮಾಡ್ತಿರ್ತೀವಿ, ಅದರಲ್ಲಿ ಕಳ್ಕೊಂಡ್ ಬಿಟ್ಟಿರ್ತೀವಿ. ಧ್ಯಾನಕ್ಕಂತ ಕೂತ್ಕೊಂಡಿರ್ತೀವಿ, ಬಟ್ ಯೋಚನೆಯಲ್ಲಿ ಕಳೆದೋಗ್ಬಿಟ್ಟಿರ್ತೀವಿ. ವಾಪಸ್ ಬರೋಣ ಅಂತೇಳಿ ಯೋಚನೆ ಮಾಡ್ತೀವಿ, ಮತ್ತೆ ವಾಪಸ್ ಬಂದಿರ್ತೀವಿ. ವಾಪಸ್ ಉಸಿರಾಟದ ಕಡೆ ನೋಡ್ತಾ ಇರ್ತೀವಿ, ಬಟ್ ಉಸಿರಾಟ ನೋಡ್ತಾ ನೋಡ್ತಾ ಮತ್ತೆ ಎಲ್ಲೋ ಒಂದ್ ಕಡೆಗೆ ಜಾರ್ತಿರ್ತೀವಿ. ಹಾಗಾದ್ರ ಆ ಜಾರುವುದನ್ನ ಗಮನಿಸೋದಕ್ಕೋಸ್ಕರ ನಾವು ಉಸಿರಾಟದಲ್ಲಿ ಗಮನಿಸ್ತಾ ಇದೀವಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇರೋದ್ರಿಂದ ಉಸಿರಾಟದಲ್ಲಿ ಇರ್ತಕ್ಕಂಥ ಅನೇಕ ರೀತಿಯ ಪ್ಯಾಟರ್ನ್ಸ್ಗಳು ಅರ್ಥ ಆಗಂಗಿಲ್ಲ, ಗೊತ್ತಿರಂಗಿಲ್ಲ ಮಗ. ಓನ್ಲಿ ಏನ್ ಗೊತ್ತಾಗ್ಬೋದಂದ್ರ ಲೆಫ್ಟ್ ನಾಸ್ಟ್ರಲ್ ಒಳಗೆ ಜಾಸ್ತಿ ಅದನೋ, ರೈಟ್ ನಾಸ್ಟ್ರಲ್ ಒಳಗೆ ಜಾಸ್ತಿ ಅದನೋ, ಅಥವಾ ಎರಡರಲ್ಲಿ ಸಮ ಇದೆನೋ, ಅಥವಾ ಡೀಪ್ ಆಗಿದೆನೋ, ಅಥವಾ ಓಪನ್ ಆಗಿ ಅಂದ್ರೆ ಡೀಪ್ ಆಗಿದೆನೋ, ಅಥವಾ ಶಾಲೋ ಆಗಿದೆನೋ, ಅಂದ್ರೆ ಹಿಂಗ್ ಬರೋದು ಹಿಂಗ್ ಹೋಗೋದು ಜಲ್ದಿ ಆಗ್ತಿದೆನೋ, ಇದು ಗೊತ್ತಾಗ್ಬೋದು. ಅದ್ರ ಜೊತೆಗೆ ಟೆಂಪರೇಚರ್ ವೇರಿಯೇಷನ್ ಗೊತ್ತಾಗ್ಬೋದು. ಇನ್ಹೇಲ್ ಮಾಡಿದಾಗ ಕೂಲ್ ಆಗಿರ್ತದ, ಎಕ್ಸೇಲ್ ಮಾಡಿದಾಗ ವಾರ್ಮ್ ಆಗಿರ್ತದ. ಈ ಎರಡು ವೇರಿಯೇಷನ್ಸ್ಗಳು ಸ್ವಲ್ಪ ಗೊತ್ತಾಗ್ಬೋದು. ಬಟ್ ಯೋಚನೆಗಳಿಗೂ ಮತ್ತು ಉಸಿರಾಟಕ್ಕೂ ಇರ್ತಕ್ಕಂಥ ಪ್ಯಾಟರ್ನ್ ಆಫ್ ಬ್ರೀದಿಂಗ್ ಏನೈತಲ್ಲ ಅದು ನಮ್ಗೆ ಇನ್ನೂ ಗೊತ್ತಾಗಂಗಿಲ್ಲ. ಬಿಕಾಸ್ ಅದಕ್ಕೋಸ್ಕರ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ. ಬಟ್ ನಾವೇನ್ ಮಾಡೋಣ ಅಂತಂದ್ರೆ ಸ್ವಲ್ಪ ಗ್ರಾಸ್ ಒಳಗಡೆ ಯೋಚನೆ ಮಾಡಿದ್ರೆ ಮುಖದಲ್ಲಿ ಇರ್ತಕ್ಕಂಥ ಸ್ನಾಯುಗಳ ಬದಲಾವಣೆಗಳನ್ನ ನಾವು ನೋಡ್ಕೊಳ್ಬಹುದು. ಅರ್ಥ ಆಯ್ತ್ರಿ? ಮುಖದಲ್ಲಿ ಇರ್ತಕ್ಕಂಥ ಸ್ನಾಯುಗಳ ಬದಲಾವಣೆಗಳನ್ನು ನೋಡ್ತಾ ನಾವೇನ್ ಮಾಡ್ಬೋದು, ಸಮಸ್ಥಿತಿಗೆ ಬರ್ಬೋದು. ಇವತ್ತು ಅದು ಒಂದು ಪ್ರಾಕ್ಟೀಸ್ ನ ಇಟ್ಕೊಳ್ಳೋಣ. ಇವತ್ತು ಇನ್ನೊಂದು ಪ್ರಾಕ್ಟೀಸ್ ಏನಂತಂದ್ರೆ ಮೊನ್ನೆ ಹೇಳಿರ್ತಕ್ಕಂಥ ಒಂದು ಅನಾಲಿಸಿಸ್ ಏನಂದ್ರೆ ನಮ್ಮ ಯೋಚನೆಗಳೇನಿದಾವಲ್ರಿ, ಮೈಂಡ್ ಏನಿದೆಲ್ಲ, ಈ ಮೈಂಡ್ ಅಲ್ಲಿ ಬರ್ತಕ್ಕಂಥ ಯೋಚನೆಗಳೇನಿದಾವಲ್ಲ, ಈ ಯೋಚನೆಗಳು 4 ರೀತಿಯಲ್ಲಿ ನಾವು ಡಿವೈಡ್ ಮಾಡಿದ್ವಿ, ಕರೆಕ್ಟ್ ರೀ? ಅಥವಾ ನೀವು ಜಸ್ಟ್ ಹಿಂದ್ಗಡೆ ನೋಡ್ಕೊಂಡ್ರ ಪಾಸ್ಟ್ ಥಾಟ್ಸ್ ಗಳನ್ನ ನಾವು ಯೋಚನೆ ಮಾಡ್ತೀವಿ, ಕಳೆದು ಹೋಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತೀವಿ, ಮತ್ತೆ ಫ್ಯೂಚರ್ ಥಾಟ್ಸ್ ಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಅಂದ್ರೆ ಇನ್ನೂ ಆಗದೇ ಇರ್ತಕ್ಕಂಥ ಯೋಚನೆಗಳನ್ನ ನಾವು ಮಾಡ್ತಿರ್ತೀವಿ. ಬಟ್ ಇವೆರಡರ ಜೊತೆಗೆ ನಾವು ಇನ್ನ ಒಂದು ಫೀಲ್ ಮಾಡ್ತಿರ್ತೀವಿ. ಏನಂತಂದ್ರ
ಇದ್ರ ಜೊತೆಗೆ ಒಂದು ಫ್ಯೂಚರ್ ಥಾಟ್ಸ್ ಜೊತೆಗರ ಇರ್ಬೋದು ಅಥವಾ ಪಾಸ್ಟ್ ಜೊತೆಗರ ಇರ್ಬೋದು, ನಾವೊಂದು ಫೀಲ್ ಅನ್ನೋದನ್ನ, ಅನುಭವ ಅಥವಾ ಭಾವವನ್ನ ಅದಕ್ಕ ಜೋಡಣೆ ಮಾಡ್ತೀವಿ. ಆ ಫ್ಯೂಚರ್ ಅಲ್ಲಿ ಬಂದಿರತಕ್ಕಂತ ಥಾಟ್ಸ್ ಗಳೇನಿತ್ತಲ್ಲ, ಆ ಥಾಟ್ಸ್ ಗಳ ಪರವಾಗಿ ನನ್ನಲ್ಲಿ ಆಸಕ್ತಿ ಅಥವಾ ರಾಗ ಏನಾಗೋದ್ರಿ, ಅವುಗಳ ಮೇಲೆ ರಾಗ ಅಂದ್ರ ಅವು ಬೇಕು. ಚಲೋ ಅನ್ಸ್ತಾ ಇದೆ, ಫ್ಯೂಚರ್ ಅಲ್ಲಿ ನಾನು ಹಿಂಗಾಗ್ಬೋದು, ಹಿಂಗಾದಾಗ ಚಲೋ ಆಗ್ತದ, ಅವೆಲ್ಲ ನಾ ಹೇಳ್ದಂಗ ಆಗ್ಬಿಡ್ತಾವ, ಅದನ್ನ ಕರೆಕ್ಟ್ ಆಗ್ಬಿಡ್ತಾವ, ಇವೆಲ್ಲ ಯೋಚನೆ ಮಾಡಿ 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 ಅದೇ ಯೋಚನೆಗಳ ಮೇಲೆನೆ ರಾಗ. ಅಂದ್ರ ರಾಗ ಅಂತೇಳಿ ನಿಮ್ಗೆ ಯಾವಾಗ ಗೊತ್ತಾಗಕ್ ಶುರು ಆಗ್ತದ ಅಂತಂದ್ರೆ, ಅದನ್ನ ಕಂಟಿನ್ಯೂ ಮಾಡುವಲ್ಲಿ ಖುಷಿ ಆಗ್ತದೆ, ಥಾಟ್ಸ್ ಅನ್ನು ಮುಂದುವರಿಸರಲ್ಲಿ ಖುಷಿ ಆಗ್ತಾ ಹೋಗ್ತದೆ. ಸೆಕೆಂಡ್ ಥಾಟ್ಸ್ ಏನ್ ಬರ್ಬೋದು ಅಂದ್ರೆ, ಅದೇ ಫೀಲ್ ಏನ್ ಬರ್ಬೋದು ಅಂತಂದ್ರೆ, ಭಾವ ಏನ್ ಬರ್ಬೋದು ಅಂದ್ರೆ ದ್ವೇಷದ ಭಾವ ಬರ್ಬೋದು. ದ್ವೇಷದ ಭಾವ ಅಂದ್ರೆ ತಿರಸ್ಕೃತ. ಇದು ಹಿಂಗ್ಯಾಕ್ ಆಗ್ಬೇಕು, ಸರಿ ಆಗಲ್ಲ, ಇದು ತಪ್ಪಾಗ್ತದ, ನಾ ಹಿಂಗ್ ಮಾಡ್ಬಾರ್ದಿತ್ತು, ಅಥವಾ ಅವ್ರ ಹಂಗ್ ಮಾಡ್ಬಾರ್ದಿತ್ತು, ಇಲ್ಲಿ ಹಿಂಗ ಆಗ್ಬಾರ್ದಿತ್ತು, ಜಗತ್ತಿನ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅದೇನಾಗ್ಲಿಕ್ಕೆ ಶುರು ಆಗ್ತಾವ, ದ್ವೇಷದ ಭಾವಗಳು ಶುರು ಆಗ್ತಾವ. ಅಂದ್ರೆ ಫ್ಯೂಚರ್ ಥಾಟ್ಸ್ ಗಳನ್ನ ಮಾಡ್ತಾ ಇದೀವಿ, ಫೀಲ್ನು ಆಗ್ತಾ ಇದ್ದ, ಆ ಫೀಲ್ ರಾಗ ಮತ್ತು ದ್ವೇಷದ ಒಳಗಡೆ ಎಂಡ್ ಆಗಿ ಹೊರಗಡೆ ಕಾಣ್ಬೋದು. ಇನ್ನೊಂದ್ ರೀತಿ ಈ ಕಡೆಗೆ ಬಂದಾಗ ಪಾಸ್ಟ್ ಥಾಟ್ಸ್ ಗಳನ್ನ ನಾ ಏನಾದ್ರು ನೋಡಿದ್ರೆ, ಪಾಸ್ಟ್ ಥಾಟ್ಸ್ ಒಳಗೂ ಕೂಡ ಫೀಲ್ ಬಂತಂದ್ರ ಅಲ್ಲಿನೂ ಕೂಡ ರಾಗ ಬರ್ಬೋದು. ರಾಗ ಅಂತಂದ್ರೆ ಮತ್ತೆ ಪಾಸ್ಟ್ ಅಲ್ಲಿ ಕೆಲವು ಘಟನೆಗಳು ನೆನಪಿಗೆ ಬರ್ತಾವ, ಅವ್ ಚಲೋ ಅನಿಸ್ತಾವ. ನಾ ಅಲ್ಲಿ ಹೋಗಿದ್ದೆ, ಅವ್ರು ನನಗೆ ಹಿಂಗ್ ಅಂದಿದ್ರು, ಅವ್ರು ಬಾಳ ಒಳ್ಳೆಯವ್ರ ಅದಾರ, ಇವ್ರು ಚಲೋ ಇದಾರ, ಅಥವಾ ಹಿಂಗ್ ಮಾಡ್ಬೇಕಾಗಿತ್ತು, ಹಂಗ್ ಮಾಡಿದೆ, ಅವೆಲ್ಲ ಏನೋ ಒಂದಿಷ್ಟು ಥಾಟ್ಸ್ ಗಳು ಇರ್ತಾವಲ್ಲವು, ಅವುಗಳದ್ದು ಫೀಲ್ ಅಥವಾ ಅವುಗಳದ್ದು ಭಾವ ಬೇಕನ್ಸ್ತಿರ್ತದ, ಚಲೋ ಐತಿ ಅಂತ ಅನಿಸ್ತಿರ್ತದ, ಅದೇ ಮರುಕಳಿಸ್ಬೇಕು ಅನಿಸ್ತಿರ್ತದ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ದ್ವೇಷದ ಭಾವನೂ ಬರ್ತದ. ಯಾವಾಗ್ಲೂ ಅದೇ ರೀತಿ ಅದೇ ಫೇಲ್ಯೂರ್ ಅನ್ನ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ನನ್ಗೆ ಹಂಗಾಗ್ಬಾರ್ದಿತ್ತು, ನಾ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳಿತಾ ಇದ್ದೆ, ಅದು ಸರಿ ಆಗ್ಲಿಲ್ಲ, ಅವ್ರು ಹಂಗ ಅನ್ಬಾರ್ದಿತ್ತು, ಅವ್ರ ಸವಾಸ ಮಾಡ್ಬಾರ್ದಿತ್ತು, ಅವಾಗಿನ ಸಿಚುವೇಶನ್ ಈಗಿದ್ರೆ ಚೆನ್ನಾಗಿರ್ತದ, ಇದ್ರ ಬಗ್ಗೆ ಬೆಳಿಬಹುದು. ಹೇಳಿದ್ರಿ. ಈಗ ಟೋಟಲಿ ನಮಗ 4 ರೀತಿಯ ಭಾವಗಳು ಬಂದು, 2 ಭಾವಗಳು ಪಾಸ್ಟ್ ನ ಯೋಚನೆ ಮಾಡಿದಾಗ ಬಂದಿರತಕ್ಕಂತ ಭಾವಗಳು, ಇನ್ನು 2 ಭಾವಗಳು ಫ್ಯೂಚರ್ ಅಲ್ಲಿ ನೋಡಿರ್ತಕ್ಕಂಥ ಫ್ಯೂಚರ್ ಥಾಟ್ಸ್ ಗಳಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಭಾವಗಳು. ಅದರಲ್ಲಿ ರಾಗ ದ್ವೇಷಗಳನ್ನು ಕೂಡ ಇರ್ತದ. ಬಟ್ ಒಂದ್ ಸ್ಮಾಲ್ ಇವುಗಳನ್ನ ಈಗ ಮಾಡಬಾರ್ದು ಅಂತ ಹೇಳಕ್ ಬರಂಗಿಲ್ಲ ನಾ ಈಗ, ಬಿಕಾಸ್ ಮೈಂಡ್ ಕೆಲಸ ಏನ್ರಿ, ಮೈಂಡ್ ಕೆಲಸ ಥಾಟ್ಸ್ ಗಳನ್ನ ತರ್ಸದೆ, ಅದು ಯೋಚನೆ ಮಾಡದೆ, ಅದ್ರ ಕೆಲ್ಸನೇ ಯೋಚನೆ ಮಾಡೋದು. ಹಾಗಿದ್ರೆ ನಾ ಅಕಸ್ಮಾತ್ ಇದು ಬರಬಾರ್ದು ಅನ್ನೋದಾತಂದ್ರ ನಾನು ಮತ್ತೆ ಎಲ್ಲಿಗೆ ಹೋಗ್ಬೇಕಾಗ್ತದ, ನಿದ್ರಾ ಸ್ಥಿತಿಗೆ ಹೋಗ್ಬೇಕಾಗ್ತದ. ನಿದ್ರಾ ಸ್ಥಿತಿಗೆ ಹೋದೆ ಅಂತಂದ್ರ ಒಂದ್ ಸ್ವಲ್ಪ ಮಟ್ಟಿಗೆ ಡೀಪ್ ಸ್ಲೀಪ್ ಒಳಗಡೆ ನಾನ್ ಬೇಕಾದ್ರೆ ಇದನ್ನ ಅಲ್ಲಗಳಿಬಹುದು. ಬಟ್ ನಿದ್ರಾ ಸ್ಥಿತಿಯಲ್ಲೂ ಕೂಡ ಅನ್ಆರ್ಡರ್ಡ್ ಥಾಟ್ಸ್ ಗಳು ಮತ್ತೆ ಅಟ್ಯಾಕ್ ಆಗ್ತಾವ. ಅವುಗಳಿಗೆ ನಾವು ಡ್ರೀಮ್ಸ್ ಅನ್ನಕ್ ಶುರು ಮಾಡ್ತೀವಿ. ನಾವು ಮತ್ತೆ ಅನ್ಆರ್ಗನೈಸ್ಡ್, ಅನ್ಅಥರೈಸ್ಡ್, ಲೀಗಲ್ಲೋ ಇಲ್ಲೀಗಲ್ಲೋ ಗೊತ್ತಿಲ್ಲ, ಅಥವಾ ನ್ಯಾಚುರಲ್ ಇರ್ತಾವೋ ಇಲ್ಲೋ, ನ್ಯಾಚುರಲ್ ಅಕ್ಸೆಪ್ಟೆಡ್ ಇರ್ತಾವೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದ್ ರೀತಿ ಥಾಟ್ಸ್ ಗಳು ಬರ್ಲಿಕ್ಕೆ ಶುರು ಆಗ್ತಾವ. ಅವುಗಳದ್ದು ಪುಂಜ, ಯೋಚನಾ ಪುಂಜ, ಅವುಗಳ ಡ್ರೀಮ್ಸ್ ಅಂತ ಹೇಳಿ ಕರೆಯಕ್ ಶುರು ಮಾಡ್ತೀನಿ. ರೈಟ್. ಇವ್ಯಾವ ನಮ್ಮ ಈ ವೈಟ್ ಲೈನ್ ಏನೈತಲ್ಲ, ನಿದ್ರಾ ಇರ್ಬೋದು ಅಥವಾ ಡ್ರೀಮ್ ಇರ್ಬೋದು, ಅನ್ಕಂಟ್ರೋಲ್ಡ್ ಅದ. ಅಂದ್ರೆ ಟೋಟಲಿ ಈ ಮೈಂಡ್ ಏನೈತಲ್ರಿ, ಇದು ಮೈಂಡ್ ಯಾವಾಗ್ಲೂ ಯೋಚನೆ ಮಾಡೋದೆ. ಹಾಗಾದ್ರೆ ನಾನು ಮೆಡಿಟೇಷನ್ ಅಲ್ಲಿ ಕುಂತ್ಕೊಂಡಾಗ ಫಸ್ಟ್ ನಾ ಯೋಚನೆ ಮಾಡ್ತಾ ಇದ್ದೀನಿ, ಉಸಿರಾಟದ ಮೇಲೆ ಗಮನ ಕೊಡ್ತಾ ಇದ್ದೀನಿ. ಬಟ್ ಉಸಿರಾಟದ ಮೇಲೆ ಗಮನ ಕೊಡ್ತಾ 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 ನಾನು ಯೋಚನೆಯಲ್ಲಿ ಬೀಳ್ತಾ ಇದ್ದೀನಿ. ಹಂಗಾರೆ ಯೋಚನೆಯನ್ನ ನಾನು ನೋಡ್ಬೇಕಾಗ್ತದ, ಫೀಲ್ ಮಾಡಬಾರ್ದು. ಇದು ನಮ್ಮ ದೃಷ್ಟಾ ಸ್ಥಿತಿಯನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್. ದೃಷ್ಟಾ ಸ್ಥಿತಿ ಅಥವಾ ಸಾಕ್ಷಿ ಸ್ಥಿತಿಯಲ್ಲಿ ಅಬ್ಸರ್ವರ್ ಸ್ಟೇಟ್ ಅನ್ನು ಅಚೀವ್ ಮಾಡ್ಬೇಕಾದ್ರೆ ನಾವು ನೋಡ್ಬೇಕಾದಾಗ ಅನ್ಆರ್ಗನೈಸ್ಡ್ ಇದ್ದಿದ್ದನ್ನ ಆರ್ಗನೈಸ್ ಆಗಿ ನೋಡ್ಬಿಟ್ರೆ ಏನಾಗ್ತದೆ, ಕಂಟ್ರೋಲ್ ತನ್ನಷ್ಟಕ್ಕೆ ತಾನೇ ಆಗ್ತದೆ. ನಾವು ಮಾಡಂಗಿಲ್ಲ, ನಾವು ಕಂಟ್ರೋಲ್ ಮಾಡಬಾರ್ದು, ತನ್ನಷ್ಟಕ್ಕೆ ತಾನಾಗಿ ಅದೇನಾಗ್ಬೇಕದು ಆರ್ಗನೈಸ್ ಆಗ್ಬೇಕು. ಓಕೆ, ನೆಕ್ಸ್ಟ್ ಏನಂತಂದ್ರೆ, ಹಂಗಾರೆ ಮೈಂಡ್ ಅನ್ನು ಸ್ಟಾಪ್ ಮಾಡೋಣನು, ಮೈಂಡ್ ಅನ್ನ ಸ್ಟಾಪ್ ಮಾಡ್ಬಿಡೋಣನು ಅಂತಂದ್ರ ಬೇಡ. ಮೈಂಡ್ ಅನ್ನು ಸ್ಟಾಪ್ ಮಾಡುವುದು ತಾತ್ಕಾಲಿಕವಾದ ಸೊಲ್ಯೂಷನ್. ತಾತ್ಕಾಲಿಕವಾದ ಸೊಲ್ಯೂಷನ್ ಅಂತಂದ್ರೆ, ಇವತ್ತು ಏನು ಸ್ಟಾಪ್ ಮಾಡ್ತೀರಿ ಅಥವಾ ಏನೋ ಒಂದು ಅದಕ್ಕೆ ಓಂ ಮಂತ್ರ ಕೊಡೋದು ಅಥವಾ ಯಾವುದೋ ಒಂದು ಪ್ರಾಕ್ಟೀಸ್ ಅನ್ನ ಅದಕ್ಕೆ ಜೋಡಿಸಿ ಸ್ಟಾಪ್ ಮಾಡ್ಬೋದು, ಕಾನ್ಸಂಟ್ರೇಟ್ ಮಾಡ್ಬೋದು, ಈ ರೀತಿ ಮಾಡ್ಬೋದು. ಬಟ್ ಸ್ಟಾಪ್ ಮಾಡೋದು ನಮ್ಮ ಅವಶ್ಯಕತೆ ಇಲ್ಲ. ನಮ್ದು ಏನ್ ಬೇಕಂದ್ರ, ಈ ಮೈಂಡ್ ಏನೈತಲ್ರಿ, ಇದಕ್ಕ ನಾನು ಕಲಿಸ್ಬೇಕಾಗೈತಿ, ಟ್ರೈನ್ ಮಾಡ್ಬೇಕಾಗೈತಿ. ಟ್ರೈನ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಫ್ಯೂಚರ್ ನ ನೀನು ಫೀಲ್ ಮಾಡೋ ಬದಲು
ಇಲ್ಲಿ ತನಕ ಹೋಗ್ಬೇಡ, ನೀ ಇಲ್ಲೇ ಇರಬೇಕಾದ್ರ. ಇಲ್ಲೇ ಇರೋದು ಹೆಂಗ್ರಿ ಅಂತ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಅನಾಲಿಸಿಸ್ ಬೇಕಾದ್ರೆ ಮಾಡು, ಅನಾಲಿಸಿಸ್ ಮಾಡು. ಅಥವಾ ಫ್ಯೂಚರ್ನ ಪ್ರೆಡಿಕ್ಟ್ ಮಾಡ್ತೀಯಾ ಮಾಡು, ವರ್ಡ್ಸ್ ಅಷ್ಟೇ ಚೇಂಜ್ ಮಾಡ್ತಾ ಇದೀನಿ. ಪ್ಲಾನ್ ಮಾಡ್ತೀಯಾ ಮಾಡು. ಈಗ ನಾವು ಸಿವಿಲ್ ಇಂಜಿನಿಯರ್ಸ್ ಅಂದ್ರೆ ವಾಟರ್ ಸಪ್ಲೈ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಬರ್ತದೆ. ಆ ವಾಟರ್ ಸಪ್ಲೈ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಫ್ಯೂಚರ್ ಫೋರ್ಕಾಸ್ಟಿಂಗ್ ಅಂತ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿಗೆ ಅಥವಾ ಸಿಟಿಗೆ ನೀರನ್ನ ಸಾಗಣೆ ಮಾಡ್ಬೇಕಾದ್ರೆ, ಆ ನೀರ್ ಸಾಗಣೆ ಮಾಡ್ಬೇಕಾದ್ರೆ ವಾಟರ್ ಟ್ಯಾಂಕು ಮತ್ತೆ ವಾಟರ್ ಫಿಲ್ಟರ್ಸ್, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ ನಾವು ಒಂದ್ ಜಾಗದೊಳಗಡೆ ಹಾಕ್ಬೇಕಾಗ್ತದೆ. ಕೆರೆ ಅಥವಾ ನದಿಯಿಂದ ನೀರನ್ನ ತಗೊಳ್ಬೇಕಾಗ್ತದ. ತಗೊಂಡು ನಾವು ಆ ನೀರನ್ನೆಲ್ಲವನ್ನು ಒಂದ್ ಕಡೆಗೆ ಸ್ಟೋರ್ ಮಾಡಿಸಿ ಅಲ್ಲಿಂದ ಫಿಲ್ಟ್ರೇಷನ್, ಒಂದು ವಿಧವಾದ ಫಿಲ್ಟ್ರೇಷನ್ಸ್ ಮಾಡಿ ಆ ನೀರು ಕುಡಿಲಿಕ್ಕೆ ಯೋಗ್ಯ ಆದ್ಮೇಲೆ ಅದನ್ನ ನಾವು ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗ್ತದೆ. ಇದೊಂದು ದೊಡ್ಡ ಡಿಪಾರ್ಟ್ಮೆಂಟ್ ಅದ ಗೌರ್ಮೆಂಟ್ ಅಲ್ಲಿ, ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್. ಈ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ ಏನ್ ಮಾಡ್ತಾರೆ ಮತ್ತೆ ಆಬ್ವಿಯಸ್ಲಿ ಅವರು ಫ್ಯೂಚರ್ ನ ಥಿಂಕ್ ಮಾಡ್ಲೇಬೇಕಾಗ್ತದೆ. ಈಗ ಅವ್ರಿಗೆ ನಾವು ಮೆಡಿಟೇಷನ್ ಹೇಳಕ್ ಕುಂತ್ಕೊಂಡಾಗ ನೀವು ಫ್ಯೂಚರ್ ನ ಥಿಂಕ್ ಮಾಡ್ಬೇಡ್ರಿ, ಮೈಂಡ್ ಸ್ಟಾಪ್ ಮಾಡ್ರಿ ಅಂತಂದ್ರ ಇದು ಸರಿ ಅನ್ಸಂಗಿಲ್ಲ ಅಲ್ಲ. ಅದು ಪ್ರಾಕ್ಟಿಕಲ್ನು ಅಲ್ಲ, ಪ್ರಾಕೃತಿಕನೂ ಅಲ್ಲ, ನ್ಯಾಚುರಲ್ ಅಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ಮುಂದೆ ಬರುವ 30 ವರ್ಷಕ್ಕೆ ಈ ಬಾಗಲಕೋಟಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಆಗ್ಬೋದು, ಎಷ್ಟು ಮನೆಗಳು ಬೆಳಿಬಹುದು, ಎಲ್ಲೆಲ್ಲೇ ರೋಡ್ಸ್ ಆಗ್ಬೋದು, ಎಲ್ಲೆಲ್ಲೇ ಅಪ್ಸ್ ಅಂಡ್ ಡೌನ್ಸ್ ಅದ, ಮುಂದೆ ಏನಾಗ್ಬೋದು ಫ್ಯೂಚರ್ ಅಲ್ಲಿ, ನೀರು ಆಲ್ಮಟ್ಟಿಯಿಂದ ತಗೊಳ್ತಿದೀವಿ ಅಂದ್ರೆ ಬ್ಯಾಕ್ ವಾಟರ್ ಎಷ್ಟು ದಿನ ಇರ್ಬೋದು, ಎಷ್ಟು ದಿನ ಇರಂಗಿಲ್ಲ, ಅಥವಾ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಫ್ಲಡ್ಸ್ ಗಳು ಏನಾಗ್ಬೋದು. ನೋಡ್ರಿ, ಈ ರೀತಿ ನಾನಾ ರೀತಿ ಅನಾಲಿಸಿಸ್ ಮಾಡಕತ್ತಾರ. ಅವು ಎಲ್ಲವನ್ನು ಫ್ಯೂಚರ್ ಅಲ್ಲಿ ಆಗ್ತಕ್ಕಂಥ ಎಲ್ಲವನ್ನು ಯೋಚನೆ ಮಾಡಿ ಈ ಪ್ರೆಸೆಂಟ್ ಅಲ್ಲಿ ಒಂದು ವಾಟರ್ ಸಪ್ಲೈ ಸ್ಕೀಮ್ ಅಂತೇಳಿ ತಯಾರು ಮಾಡಿ ಕೊಡ್ತಾರ. ಅಥವಾ ನೀವು ರೋಡ್ ನ ಡಿಸೈನ್ ಮಾಡ್ಬೇಕಾದ್ರೆ ರೋಡ್ ಟ್ರಾಫಿಕ್ ನ ಸ್ಟಡಿ ಮಾಡ್ತಾರ. ಈಗ ಇಷ್ಟದ 30 ವರ್ಷ ಆದ್ಮೇಲೆ ಟ್ರಾಫಿಕ್ ಏನಾಗ್ಬೋದು, ಅಥವಾ ಸ್ಯಾನಿಟೇಷನ್ ಇರ್ಬೋದು. ಪ್ರತಿಯೊಂದನ್ನು ಕೂಡ ಸೈಂಟಿಸ್ಟ್ಗಳು ಇರ್ಲಿ ಅಥವಾ ಪೊಲಿಟಿಷಿಯನ್ಸ್ ಇರ್ಲಿ, ಯಾರೇ ಇರ್ಲಿ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಲೇಬೇಕಾಗ್ತದ. ಆ ಯೋಚನೆಗಳು ಬರ್ಲಿ, ತಪ್ಪೇನಿಲ್ಲ, ಫ್ಯೂಚರ್ ಯೋಚನೆಗಳು ಬರ್ಲಿ. ಬಟ್ ಅವು ಎಂತ ಫಾರ್ಮ್ ಒಳಗಿರ್ಲಿ ಅಂದ್ರೆ ಪ್ರೆಡಿಕ್ಷನ್ ಫಾರ್ಮ್ ಒಳಗಿರ್ಲಿ, ಪ್ಲಾನ್ ಫಾರ್ಮ್ ಒಳಗಿರ್ಲಿ, ಅನಾಲಿಸಿಸ್ ಫಾರ್ಮ್ ಒಳಗಡೆ ಇರ್ಲಿ, ಅದರಿಂದ ಒಂದು ರಿಸಲ್ಟ್ ಬರ್ತಾ ಇರ್ಲಿ, ಆ ರೀತಿಯ ಫಾರ್ಮ್ ಒಳಗಿರ್ಲಿ. ಬಟ್ ಅದಕ್ಕೆ ನಾವು ಕನೆಕ್ಟ್ ಮಾಡಿದ್ವಿ, ಅಥವಾ ಅದು ಇಷ್ಟ ಆಗ್ಲಿಕ್ಕೆ ಶುರು ಆಯ್ತು, ಅಥವಾ ಅದನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡದೆ, ಈ ಎಲ್ಲೋ ಬಾಕ್ಸ್ ಒಳಗಡೆ ಏನಾದ್ರು ನಾ ಬಿದ್ರೆ ಅದರಿಂದ ನನಗೇನಾಗ್ತದ ಅಂತಂದ್ರ ದುಃಖಗಳು ಬರ್ಲಿಕ್ಕೆ ಶುರು ಆಗ್ತದೆ. ಅವಾಗ ನಮ್ಮ ಜೀವನ ಏನಾಗ್ಲಿಕ್ಕೆ ಶುರು ಆಗ್ತದ, ಬಂಧನ ಆಗ್ಲಿಕ್ಕೆ ಶುರು ಆಗ್ತದೆ. ಬಿಕಾಸ್ ನನ್ನಷ್ಟಕ್ಕೆ ನಾನು ಆ ಯೋಚನೆಗಳ ಜೊತೆಗೆ ಟೈಅಪ್ ಆಗ್ತಾ ಇದ್ದೀನಿ. ಹೆಂಗ ಅಂತಂದ್ರೆ, ಈಗ ನಾನು ಅಕಸ್ಮಾತ್ 30 ವರ್ಷ ಆದ್ಮೇಲೆ ನಾನು ಬಾಗಲಕೋಟೆಗೆ ವಾಟರ್ ಸಪ್ಲೈ ಸ್ಕೀಮ್ ತಯಾರು ಮಾಡತ್ ನನ್ನ ಬಾಸ್ ಹೇಳಿರ್ತಾರ. ನಾನ್ ತಯಾರು ಮಾಡ್ತಾ 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 ಅಕಸ್ಮಾತ್ ಆಗಿ 30 ವರ್ಷ ಆದ್ಮೇಲೆ ಆಲ್ಮಟ್ಟಿ ಒಳಗಡೆ ನೀರ್ ಸಿಗಂಗಿಲ್ಲ ಅಂತ ಏನಾರ ಸಿಕ್ತಂದ್ರೆ, ನಾನು ಆ ಯೋಚನೆಗಳನ್ನೆಲ್ಲ ದೂರಕ್ಕಿಟ್ಟು ಸಪ್ಪ ಮುಖ ಮಾಡ್ಕೊಂಡು ಫೀಲ್ ಮಾಡ್ದ, ಅಯ್ಯೋ ಬಾಗಲಕೋಟೆ ಜನ ಸತ್ತು ಹೋಗ್ತಾರೆ, ಅವ್ರಿಗೆಲ್ಲ ನೀರ್ ಇರಂಗಿಲ್ಲ, ಪಾಪ ಇವರೆಲ್ಲರೂ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು, ಬೇರೆ ಡಿ.ಸಿ ಇವ್ರನ್ನೆಲ್ಲ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ತಾನ, ಅಲ್ಲಿ ಜನರು ಏನ್ ಮಾಡ್ತಾರ, ಆ ಸ್ಟೇಟ್ ಏನ್ ಮಾಡ್ತದ, ಅಯ್ಯೋ ಮುಂದ್ ಬಹಳ ಹಾಹಾಕಾರ ಆಗ್ತಿದೆ, ಎದೆ ಡಬ ಅಂತಿದೆ. ನೋಡ್ರಿ, ಇಲ್ಲಿ ಏನಾಗ್ತದೆ ಅಂದ್ರ ಆ ಫ್ಯೂಚರ್ ಫೋರ್ಕಾಸ್ಟ್ ಜೊತೆಗೆ ನನ್ನ ಫೀಲ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಹಂಗಾಗಿ ನನಗೆ ಅಲ್ಲಿ ಫೋರ್ಕಾಸ್ಟಿಂಗ್ ಜೊತೆಗೆ ನನಗೆ ದುಃಖಗಳು ಬರ್ಲಿಕ್ಕೆ ಶುರು ಆಯ್ತು. ಓಕೆ, ಇದೇನಾಯ್ತು ಅಂತಂದ್ರೆ ದ್ವೇಷದ ಭಾವನೆಗಳಿರ್ಬೋದು, ರಾಗದ ಭಾವನೆಗಳೇ ನೋಡೋಣ. 30 ವರ್ಷ ಆದ್ಮೇಲೆ ನನ್ನನ್ನ ಜೈ ಜೈಕಾರದಿಂದ ಜನರು ಹೊಗಳ್ತಿರ್ತಾರೆ, ನಾ ಚಲೋ ಡಿಸೈನ್ ಮಾಡ್ಕೊಡ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥ ಎಲ್ಲರೂ ನೀರ್ ಕುಡಿದು ಫುಲ್ ಖುಷಿಯಾಗಿರ್ತಾರ, ಅವರೆಲ್ಲ ಗ್ರೇಟ್ ಅಂತ ಹೇಳ್ತಾರೆ ನನಗ. ಅಥವಾ ಈ ಜಗತ್ತಿನ ಜನರು ಬಹಳ ಖುಷಿಯಾಗಿರ್ತಾರ, ಬಾಗಲಕೋಟಲ್ಲಿ ವಾಟರ್ ಸಪ್ಲೈ ಸ್ಕೀಮ್ ಬಿಕಮ್ಸ್ ಒನ್ ಆಫ್ ದ ವೆರಿ ಗುಡ್ ಪ್ರಾಜೆಕ್ಟ್, ಅವ್ ನನ್ನ ಹೆಸರು ಬರ್ತದ. ಇದೇನಾಗ್ತದ, ರಾಗದ ಭಾವನೆಗಳು. ಮತ್ತೆ ಫ್ಯೂಚರ್ ಫೋರ್ಕಾಸ್ಟಿಂಗ್ ಅನ್ನೇ ಮತ್ತೆ ಅಲ್ಲಿ ರಾಗದ ಭಾವನೆಗಳು ಮತ್ತೆ ದ್ವೇಷದ ಭಾವನೆಗಳು. ಅದೇ ರೀತಿ ನೀವು ಅಕಸ್ಮಾತ್ ಆಗಿ ಒಂದು ಪಾರ್ಟ್ ಆಫ್ ದ ಸೈನ್ಸ್ ಅಥವಾ ಒಂದು ಪಾರ್ಟ್ ಆಫ್ ದ ಎಜುಕೇಶನ್ ಒಳಗಡೆ ಪಾಸ್ಟ್ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡ್ತೀರಿ. ಅಕ್ಬರ್ ಹಂಗಿದ್ದ, ಜಹಾಂಗೀರ್ ಹಿಂಗಿದ್ದ, ಶಿವಾಜಿ ಅವ್ರು ಹಿಂಗಿದ್ರು, ಅಥವಾ ಯಾವ್ದೋ ಒಂದು ಪುಲಿಕೇಶಿ ಅವ್ರದ್ದು ಇರ್ಬೋದು, ಅಥವಾ ವರ್ಲ್ಡ್ ವಾರ್ಗಳು ಇರ್ಬೋದು, ಅವುಗಳ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಶುರು ಮಾಡ್ತಾರ. ಅದಕ್ಕೆ ನಾವು ಹಿಸ್ಟ್ರಿ ಅಂತ ಹೇಳಿ ಹೆಸರಿಟ್ಟಿದೀವಿ. ಮತ್ತೆ ಹಿಸ್ಟ್ರಿನೂ ಕೂಡ ನೀವು ಸ್ಟಡಿ ಮಾಡ್ತಾ ಇದ್ದೀರಿ, ಸ್ಟಡಿ ಮಾಡ್ರಿ. ಬಟ್ ಅದ್ರ ಜೊತೆಗೆ ರಾಗ ದ್ವೇಷಗಳು ಮತ್ತೆ ಬರೋಂಗಿಲ್ಲ. ಆ ರಾಜ ಹಿಂಗ್ಯಾಕ್ ಮಾಡಿದೆ ಇವರಿಗೆ, ಅಲ್ಲಿ ಮಾಡಿದ್ರಿಂದ ಈಗ ನಮಗ ಪ್ರಾಬ್ಲಮ್ ಆಗ್ತಿದ, ಆವತ್ತಿನ ದಿನ ಆ ಟೈಮ್ನೊಳಗೆ ಈ ಪಾಲಿಟಿಷಿಯನ್ ಅಂತ ತಪ್ಪು ಮಾಡಬಾರ್ದಿತ್ತು. ಇವು ಏನಂತಂದ್ರೆ ರಾಗದ ಇವು. ಅಥವಾ ದ್ವೇಷದ ಭಾವಗಳು. ರಾಗದ ಭಾವಗಳು ಹೆಂಗ್ ಬರ್ಬೋದು ಅಂದ್ರೆ, ಅವಾಗ ನಮ್ಮ ಮಂದಿ, ನಮ್ಮ ಇವರು, ನಮ್ಮ ಜಾತಿಯವರು, ನಮ್ಮ ಧರ್ಮದವರು ಹಿಂಗ್ ಮಾಡಿದ್ರಂತೇಳಿ ನಾವ್ ಇಲ್ಲಿ ಆರಾಮದಿ ನೋಡ್ರಿ. ಈ ರೀತಿ ಇರ್ತಕ್ಕಂಥ ಭಾವನೆಗಳೇನದವಲ್ಲ ಅವು
ಅಟ್ಯಾಚ್ ಆಗ್ತಕ್ಕಂಥ ಭಾವನೆಗಳು. ಈ ಭಾವನೆಗಳು ನಮ್ಮ ಮೈಂಡ್ ಯೋಚನೆ ಮಾಡೇ ಮಾಡ್ತದ. ಬಟ್ ನಮಗ್ ಏನ್ ಬೇಕಾಗಿದೆ ಅಂತಂದ್ರ ಅವುಗಳಿಂದ ಬರ್ತಕ್ಕಂಥ ಈ ಎಲ್ಲೋ ಬಾಕ್ಸ್ ಏನದಲ್ಲ ಅವುಗಳಿಂದ ನಾವು ಕನೆಕ್ಟ್ ಆಗಿರ್ಬಾರ್ದು ಅಷ್ಟೇ. ಇದನ್ನ ನಾವು ದೃಷ್ಟ ಮಾಡೋದು. ಅಂದ್ರೆ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಮೆಡಿಟೇಷನ್ ಮಾಡೋದು ಪಾಸಿಬಿಲಿಟಿ ಅದ. ಮೆಡಿಟೇಷನ್ ಅಂದ್ರೆ ಅದೇ ಹೇಳ್ತೀನಿಲ್ಲ, ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಒಂದ್ ಕಡೆ ಡಿಸ್ಕಸ್ ಮಾಡಿದ್ವಿ. ನಾವು ಮೆಡಿಟೇಷನ್ ಅಂದ ತಕ್ಷಣ ಎಲ್ಲಾರ ಮನಸ್ಸೊಳಗೆ ಬರ್ತದ, ಮನಸ್ಸನ್ನ ನಿಲ್ಲಿಸ್ಬಿಡೋಣ, ಮನಸ್ಸನ್ನ ನಿಲ್ಲಿಸ್ಬಿಡೋಣ, ಶಾಂತ ಮಾಡ್ಬಿಡೋಣ, ಎಲ್ಲವನ್ನು ಮರ್ತು ಬಿಡೋಣ, ಪ್ರಾಬ್ಲಮ್ಸ್ ಎಲ್ಲ ದೂರ ಆಗಿಬಿಡ್ಲಿ. ಅದು ಧ್ಯಾನದ ಮುಖ್ಯ ಉದ್ದೇಶ ಅಲ್ಲ. ಮುಖ್ಯ ಉದ್ದೇಶ ಧ್ಯಾನದ ಏನಂತಂದ್ರ ಮನಸ್ಸಿನ ಪ್ಯಾಟರ್ನ್ ಅದು ನನಗ್ ದುಃಖ ಕೊಡಕತ್ತದ. ಜಗತ್ತು ದುಃಖ ಕೊಡಕತ್ತಿಲ್ಲ, ಈ ಜೀವನ ದುಃಖ ಕೊಡಕತ್ತಿಲ್ಲ, ಪ್ರೆಸೆಂಟ್ ಕಂಡೀಷನ್ ದುಃಖ ಕೊಡಕತ್ತಿಲ್ಲ, ನನ್ನ ಫ್ಯೂಚರ್ ನನ್ನ ಪಾಸ್ಟ್ ದುಃಖ ಕೊಡಕತ್ತಿಲ್ಲ. ಏನ್ ದುಃಖ ಕೊಡಕತ್ತದ ಅಂದ್ರೆ ನಾನು ಯೋಚನೆ ಮಾಡುವ ಬಗೆ ನನಗ್ ದುಃಖ ಕೊಡಕತ್ತ. ಈ ಪ್ರೆಸೆಂಟ್ ಅಲ್ಲಿ ನನಗೆ ಏನೋ ಒಂದು ಅವಮಾನ ಆಗ್ತದ ಅಥವಾ ಹೊಗಳಿಕೆ ಆಗ್ತದ ಅಂತಂದ್ರೆ ಅದು ನನ್ನ ಪ್ರೆಸೆಂಟ್ ನ ಪ್ಯಾಟರ್ನ್ ಆಫ್ ಸ್ಟಡಿ. ಅದು ಆ ಪ್ಯಾಟರ್ನ್ ನನಗೆ ದುಃಖ ಕೊಡಕತ್ತದ. ಹಂಗ ಧ್ಯಾನದಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಪ್ಯಾಟರ್ನ್ ಅನ್ನ ಸರಿ ಮಾಡ್ಕೊಳ್ಬೇಕಷ್ಟೇ. ಪ್ಯಾಟರ್ನ್ ಅನ್ನ ಸರಿ ಮಾಡ್ಕೊಡ್ರಿ. ನೀವು ಯಾವ ಪೋಸ್ಟ್ ಒಳಗಡೆ ವರ್ಕ್ ಮಾಡ್ತೀರಾ ಆ ಪೋಸ್ಟ್ ಒಳಗೆ ಕಂಟಿನ್ಯೂ ಮಾಡ್ರಿ. ಮನಿ ಒಳಗಡೆ ಇದ್ರೆ ಮನಿಯೊಳಗೆ ಕಂಟಿನ್ಯೂ ಮಾಡ್ರಿ. ನಾ ಈಗ ದೊಡ್ಡ ಎಕ್ಸಾಂಪಲ್ಸ್ ಕೊಟ್ಟೆ. ಫ್ಯೂಚರ್ ಅಂದ ತಕ್ಷಣ ವಾಟರ್ ಸಪ್ಲೈ ಇದು, ಪಾಸ್ಟ್ ಅಂದ ತಕ್ಷಣ ಹಿಸ್ಟ್ರಿ ಇದು. ಬಿಡ್ರಿ ಅವನ್ನ ಬೇಕಾದ್ರೆ. ಇನ್ನು ಮನಿ ಒಳಗಡೆನೆ ಬಂದ್ರು ಕೂಡ ಡೇ ಟು ಡೇ ಆಕ್ಟಿವಿಟಿ ಒಳಗಡೆ ನಮ್ ಥಾಟ್ಸ್ ಅವೇ ಇರ್ತಾವ. ನಾಳೆ ಏನ್ ಮಾಡ್ಲಿ, ನಾಡ್ದೇನ್ ಮಾಡ್ಲಿ, ಅಚ್ಚೆ ನಾಡ್ದೇನ್ ಮಾಡ್ಲಿ, ಅಥವಾ ಅವ್ರ ಬೈದ್ರೆ ಏನ್ ಮಾಡ್ಲಿ, ಇವ್ರ ಬೈದ್ರೆ ಏನ್ ಮಾಡ್ಲಿ, ಡ್ರೆಸ್ ಯಾವ ತಗೊಳ್ಳಿ, ಮದುವೆ ಯಾವ್ದಾಗ್ಲಿ, ಇವೇ ಥಾಟ್ಸ್ಗಳು, ಫ್ಯೂಚರ್ ಥಾಟ್ಸ್ಗಳದಾವ. ಫ್ಯೂಚರ್ ಥಾಟ್ಸ್ ಗಳ ಜೊತೆಗೆ ಆ ಎಲ್ಲೋ ಬಾಕ್ಸ್ ಒಳಗಡೆ ಎಂಟ್ರಿ ಆಗ್ಬಿಡುದು. ಓಕೆ, ಫ್ಯೂಚರ್ ಥಾಟ್ಸ್ ಗಳನ್ನ ಮಾಡ್ರಿ, ಬಟ್ ಅನಾಲಿಸಿಸ್ ಅಂಡ್ ಪ್ರೆಡಿಕ್ಷನ್ಸ್ ಟೈಪ್ ಇರ್ಲಿ. ಅನಾಲಿಸಿಸ್ ಅಂಡ್ ಪ್ರೆಡಿಕ್ಷನ್ ಟೈಪ್ ಥಾಟ್ಸ್ ಬಂದಾಗ ಉಸಿರಾಟದ ಆವಾಗಮನ ಸರಳವಾಗಿರ್ತದ. ಉಸಿರಾಟದ ಆವಾಗಮನ ಸರಳವಾಗಿತ್ತು ಅಂತಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಅಲ್ಲೇ ಇರ್ತದ, ಪ್ರೆಸೆಂಟ್ ಒಳಗಿರ್ತೀವಿ, ಸತ್ಯದರ್ಶನ ಆಗಿಬಿಡ್ತದ. ಪಾಸ್ಟ್ ಅಲ್ಲಿ ಕೂಡ ಯೋಚನೆ ಮಾಡಿದ್ರು ಕೂಡ ಪಾಸ್ಟ್ ಅನ್ನು ಕೂಡ ಹಿಸ್ಟ್ರಿ ಆಗಿ ನೋಡೋಣ. 5 ವರ್ಷದಿಂದ ಹಿಂಗ್ ಮಾಡಿದ್ದೆ, ಅಲ್ಲಿ ಜಾಬ್ ಮಾಡಿದ್ದೆ, ಇಲ್ಲಿ ಜಾಬ್ ಮಾಡಿದ್ದೆ, ಅಲ್ಲಿ ನನಗೆ ಈ ರೀತಿ ಅನುಭವಗಳು ಸಿಕ್ಕು, ಈ ರೀತಿ ಅನುಭವಗಳು ಸಿಕ್ಕು. ಅನಾಲಿಸಿಸ್ ಮಾಡೋಣ, ಸ್ಟಡಿ ಮಾಡೋಣ. ಅರ್ಥ ಆಯ್ತಲ್ರಿ? ಅಂದ್ರೆ ಈ ಒಂದು ಮೈಂಡ್ ಅನ್ನ ಸ್ಟಾಪ್ ಮಾಡೋಣ ಅನ್ನುವ ಒಂದು ಫ್ರಿಕ್ಷನ್ ಏನೈತಲ್ಲ ಅದನ್ನ ಸ್ವಲ್ಪ ಬಂದ್ ಮಾಡ್ಬೇಕು ನಾವು. ಅದ್ ಬಂದ್ ಮಾಡಿದ್ವಿ ಅಂತಂದ್ರೆ ನಮಗ ಒಂದ್ ಏನೋ ಒಂದು ದಾರಿ ಸಿಕ್ಕಂಗ ಆಗ್ತದ. ಆ ದಾರಿಯನ್ನು ಮತ್ತೆ ನಾವು ಮೆಡಿಟೇಷನ್ ಒಳಗಡೆ ಒಂದು ಅಂಗವನ್ನಾಗಿ ಮಾಡ್ಕೊಳಕ್ ಬರ್ತದೆ. ಓಕೆ ರೀ? ಓಕೆ, ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರೂ ಕೇಳೋದಿದ್ರೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದರ್ವೈಸ್ ಒಂದು 3 ನಿಮಿಷ ಅಥವಾ 2 ನಿಮಿಷ ಮೆಡಿಟೇಷನ್ ಮಾಡೋಣ. ನೋಡೋಣ ಈ ಸಮಯದಲ್ಲಿ, ಈ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ನನಗೆ ಫ್ಯೂಚರ್ ಥಾಟ್ಸ್ ಗಳ ಅಟ್ಯಾಕ್ ಆಗ್ತಿದಾವೋ, ಅಥವಾ ನಾನು ಫ್ಯೂಚರ್ ಥಾಟ್ಸ್ ಗಳ ಕಡೆಗೆ ನನ್ನನ್ನು ಎಳ್ಕೊಂಡು ಹೋಗ್ತಿದ್ದೀನೋ, ಪಾಸ್ಟ್ ಥಾಟ್ಸ್ ಗಳು ನನ್ನನ್ನು ಎಳ್ಕೊಂಡು ಹೋಗ್ತಿದಾವೋ, ಅಥವಾ ಫ್ಯೂಚರ್ ಅಂತ ನಿಮ್ಗೆ ಕಣ್ಣಿಗೆ ಕಂಡ ತಕ್ಷಣ ಅದು ರಾಗ ದ್ವೇಷಗಳಿಗೆ ಐತೋ, ನಾನು ಅನಾಲಿಸಿಸ್ ಅಂಡ್ ಪ್ಲಾನ್ ಪ್ರೆಡಿಕ್ಷನ್ ಟೈಪ್ ಐತೋ, ಅಥವಾ ಪಾಸ್ಟ್ ಥಾಟ್ಸ್ ಗಳು ಬಂದಿತ್ತು ಅಂದ್ರೆ ಅದು ಹಿಸ್ಟ್ರಿ ಸ್ಟಡಿ ಬಗ್ಗೆ ಇತ್ತು, ಅಥವಾ ಯಾವ ರೀತಿ ಅದು ಫೀಲ್ ರಾಗ ದ್ವೇಷಗಳ ಜೊತೆಗಿತ್ತು, ಅದನ್ನ ನಾನೀಗ ದೃಷ್ಟ ಮಾಡ್ಬೇಕಾಗೈತಿ, ಎಕ್ಸ್ಪೆಕ್ಟ್ ಮಾಡೋದಲ್ಲ. ಮತ್ತೆ ನಾವು ದೃಷ್ಟವನ್ನ ಟೀಚ್ ಮಾಡ್ತಾ 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 ನಾವು ಎಕ್ಸ್ಪೆಕ್ಟೇಷನ್ಗೆ ಜಂಪ್ ಆಗಿಬಿಡ್ತೀವಿ ಮತ್ತೆ. ನೋಡೋಣ್ರಿ? ಓಕೆ, ಕ್ಲೋಸ್ ಯುವರ್ ಐಸ್. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಬೇಡ. ನಾ ಫ್ಯೂಚರ್ಗೆ ಹೋಗ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ, ಪಾಸ್ಟ್ ಹೋಗೋ ಎಕ್ಸ್ಪೆಕ್ಟೇಷನ್ ಬೇಡ, ಏನು ಬೇಡ. ತುಂಬಾ ಕಣ್ಣು ಮುಚ್ಕೊಡ್ರಿ, ನಿಮ್ಮಷ್ಟೊತ್ ನೀವು ಉಸಿರಾಟ ನೋಡ್ರಿ. ಅಕಸ್ಮಾತ್ ನಾನು 3 ನಿಮಿಷ ಅಥವಾ 2 ನಿಮಿಷ ಹೇಳಿರ್ತೀನಲ್ಲ, ಅದಾದ್ಮೇಲೆ ಕಣ್ ತೆಗಿರಿ ಅಂತ ಹೇಳ್ತೀನಲ್ಲ, ಅಲ್ಲಿವರೆಗೂ ನೀವು ಸರಿ ಎಲ್ಲಿಗೂ ಹೋಗ್ಲಿಲ್ರಿ ಅಂತಂದ್ರಂತೂ 100% ಪಕ್ಕ ದಟ್ ಈಸ್ ಯು ಆರ್ ಅಚೀವ್ಡ್. ಇಫ್ ಯು ಗೋ ಆಲ್ಸೋ ಜಸ್ಟ್ ಸ್ಕೇಲ್ಸ್ ಕೊಟ್ಟದ, ಆ ಸ್ಕೇಲ್ಸ್ ಒಳಗಡೆ ಎಲ್ಲಿ ನಾವು ಬೀಳ್ತೀವಿ ಅನ್ನುವ ಅದೃಷ್ಟ ಸ್ವರೂಪವನ್ನ ಪ್ರಾಕ್ಟೀಸ್ ಮಾಡೋಣ ಒಂದು 2 to 3 minutes. ರಿಟೈರ್ ಆದ್ಮೇಲೆ ಡಿಸ್ಕಷನ್ ಶುರು ಮಾಡೋಣ. ರೈಟ್? ಕ್ಲೋಸ್ ಯುವರ್ ಐಸ್. ಕಣ್ಣುಗಳನ್ನು ಮುಚ್ಕೊಳ್ರಿ, ಮುಖವನ್ನು ಹಗುರ ಮಾಡ್ರಿ, ಭುಜ, ಮುಖ, ದೇಹವನ್ನೆಲ್ಲ ಸಡಿಲಗೊಳಿಸ್ರಿ. ನಾನು ಯಾವುದೇ ರೀತಿ ಕಮೆಂಟ್ಸ್ ಕೊಡಂಗಿಲ್ಲ. ನಿಮ್ಮ ಜಾಬ್, ನಿಮಗೆ ಕೊಟ್ಟಿರ್ತಕ್ಕಂಥ ಜಾಬ್ ಏನಂದ್ರೆ ಉಸಿರಾಟದ ಕಡೆ ಗಮನ ಹರಿಸುವುದು. ಮೇಲೆ ಹೇಳಿರ್ತಕ್ಕಂಥ ಏನನ್ನೂ ನೋಡೋದಲ್ಲ, ಉಸಿರಾಟದ ಕಡೆ ಗಮನ ಹರಿಸೋದು. ತನ್ನಷ್ಟಕ್ಕೆ ತಾನೇ ಎಲ್ಲಿಗಾದ್ರೂ ಕರ್ಕೊಂಡು ಹೋಯ್ತಂದ್ರೆ ಹೋಗ್ಲಿ. ಓಕೆ, ಮಲ್ಟಿಪಲ್ ಥಾಟ್ಸ್ ಆದ್ರೂ ಪರವಾಗಿಲ್ಲ, ಮಲ್ಟಿಪಲ್ ಲೇಯರ್ಸ್ ಆದ್ರೂ ಪರವಾಗಿಲ್ಲ, ಜಸ್ಟ್ ಉಸಿರಾಟದ ಕಡೆ ಗಮನ ಕೊಡ್ರಿ. ಮುಂದೆ ಏನಾಗುತ್ತಾ ಮರ್ತು ಬಿಡ್ರಿ, ಅದನ್ನ ಜಸ್ಟ್ ಉಸಿರಾಟದ ಕಡೆ ಗಮನ ಇರಲಿ. ಟೇಕ್ ಯುವರ್ ಓನ್ ಟೈಮ್.
ಬಿ ಅವೇರ್ ಆಫ್ ಯುವರ್ ಪ್ರೆಸೆಂಟ್ ಸಿಚುವೇಶನ್. ಸುತ್ತಮುತ್ತಲಿನ ಕಡೆಗೆ ಅರಿವು ಬರಲಿ, ಉಸಿರಾಟದ ಕಡೆಗೆ ಅರಿವಿರಲಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು. ಓಕೆ, ಇವತ್ತಿನ ಈ ವಿಷಯದ ಬಗ್ಗೆ ಏನಾದ್ರು ಡಿಸ್ಕಷನ್ ಇದ್ರೆ, ಏನಾದ್ರು ಮಾತಾಡೋದಿದ್ರೆ ಮೈಕ್ ಆನ್ ಮಾಡ್ಕೊಳ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಅಥವಾ ನಿಮ್ಮ ಈ 3 ನಿಮಿಷದ ಅನುಭವಗಳನ್ನ ಶೇರ್ ಮಾಡ್ರಿ. ಇದನ್ನೇ ಕಂಟಿನ್ಯೂ ಮಾಡ್ಬೇಕು. ಅದರದ್ದು ಫುಲ್ ಗ್ರಿಪ್ ಸಿಗೋದು ಯಾವಾಗ ಅಂದ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ನಾವು ಮೆಡಿಟೇಷನ್ ಇದೇ ಪ್ರಾಕ್ಟೀಸ್ ಮಾಡಿದಾಗ ಅದು ಒಂದು ಗ್ರಿಪ್ ಸಿಗಕ್ ಶುರು ಆಗ್ತದ. 3 ನಿಮಿಷ ಕಳ್ಕೊಂಡು ಹೋಗಿರ್ತೀವಿ, ಮತ್ತು ವಾಪಸ್ ಬರ್ತೀವಿ. ವಾಪಸ್ ಬಂದ ಮೇಲೆ ಗೊತ್ತಾಗ್ತದ ನಾ ಎಲ್ಲಿ ಹೋಗಿದ್ದೆ, ಈ ಕೆಟಗರಿ ಒಳಗಡೆ ಎಲ್ಲಿದ್ದೆ, ಮತ್ತೆ ವಾಪಸ್ ಉಸಿರಾಟ ನೋಡ್ತೀವಿ ಶುರು ಮಾಡ್ತೀವಿ. ಮತ್ತೆ ಉಸಿರಾಟ ನೋಡ್ತಿರ್ತೀವಿ, ಮತ್ತೆ 3-4 ನಿಮಿಷ, 15 ನಿಮಿಷ, ಅರ್ಧ ತಾಸು ಹೋಗ್ಬಿಟ್ಟಿರ್ತೀವಿ. ಅಯ್ಯೋ, ನಾನು ಮೆಡಿಟೇಷನ್ ಕೂತ್ಕೊಂಡಿದ್ದೀನಲ್ಲ, ಉಸಿರಾಟ ನೋಡ್ಬೇಕಂತ ಕೂತ್ಕೊಂಡಿದ್ದೀನಿ ಅಂತೇಳಿ ಮತ್ತೆ ವಾಪಸ್ ಬರ್ತೀನಿ. ವಾಪಸ್ ಬಂದಾಗ ಅಲ್ಲಿ ಈ ಚಾರ್ಟ್ ನೆನಪಾಗ್ತದ. ಈ ಚಾರ್ಟ್ ಪ್ರಕಾರ ಓಕೆ, ನಾನು ಏನ್ ಮಾಡಿ ಬಂದೆ ಈಗ ಅರ್ಧ ತಾಸು, ಪಾಸ್ಟ್ ಯೋಚನೆ ಮಾಡಿ ಬಂದೆ, ಪಾಸ್ಟ್ ಏನ್ ಯೂಸ್ ಇತ್ತನು, ಎಲ್ಲರೂ ಅಂಟ್ಕೊಂಡೇನು, ಎಲ್ಲರೂ ದ್ವೇಷ ಮಾಡಿದ್ನು, ರಾಗ ಮಾಡಿದ್ನು, ಅಥವಾ ಜಸ್ಟ್ ಅನಾಲಿಸಿಸ್ ಪ್ರೆಡಿಕ್ಷನ್ ಪ್ಲಾನ್ ಮಾಡಿದ್ನು, ಏನ್ ಮಾಡಿದೆ ಅಂತೇಳಿ ಸ್ವಲ್ಪ ದೃಷ್ಟ ಆಗೋದು. ಇದು ಪ್ರಾಕ್ಟೀಸ್ ಮಾಡ್ತಾ 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 ಹೆಂಗ ಆಗ್ಬಿಡ್ತದ ಅಂದ್ರೆ ಒಂದ್ ಸಿಚುವೇಶನ್ ಬರ್ತದ, ಉಸಿರಾಟ ನೋಡ್ತಿದ್ರಿ ಇನ್ನೇನ್ ಒಂದು ಥಾಟ್ ಹಿಡ್ಕೊಂಡು ಹಿಂಗ್ ಹೋಗ್ತಿರ್ತದೆ, ವಾಪಸ್ ಕರ್ಕೊಂಡ್ ಬರ್ತಿದ್ರಿ. ನೋ 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 ನೋ, ಫ್ಯೂಚರ್ ಬೇಡ, ಪಾಸ್ಟ್ ಬೇಡ, ಇಲ್ಲೇ ಇರೋ. ಅಕಸ್ಮಾತ್ ನೀವು ಅನಾಲಿಸಿಸ್ ಮಾಡ್ತಾ ಇರ್ತೀರಿ, ಫ್ಯೂಚರ್ ಒಳಗೆ ಅನಾಲಿಸಿಸ್ ಮಾಡ್ತಿರ್ತೀರಿ, ಒಮ್ಮೆ ರಾಗದ ಕಡೆಗೆ ಹೋಗ್ತಿರ್ತಾರೆ. ನೋ 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 ನೋ, ರಾಗ ಬೇಡ, ದ್ವೇಷ ಬೇಡ, ಇಲ್ಲೇ ಇರು, ಅನಾಲಿಸಿಸ್ ಅಷ್ಟೇ ಮಾಡು. ಅಥವಾ ವಾಪಸ್ ಬಾ, ಉಸಿರಾಟ ನೋಡ್ಕೊ. ಪಾಸ್ಟ್ಗೆ ಹೋಗಿದ್ರಿ ಅಂತಂದ್ರೆ ಪಾಸ್ಟ್ಗೆ ಹೋಗು, ಓಕೆ ಪಾಸ್ಟ್ಗೆ ಹೋಗ್ತಾ ಇದ್ದೀನಿ, ರಾಗ ಇಲ್ಲ, ದ್ವೇಷ ಇಲ್ಲ, ಕರೆಕ್ಟ್ ಅಲ್ಲ. ಇನ್ನೇನು ರಾಗದ ಭಾವಗಳು ಬರ್ತಾ ಇದಾವ ಅಂದ ತಕ್ಷಣ ನೋ 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 ನೋ, ಜಸ್ಟ್ ಸ್ಟಡಿ ಮಾಡು, ಏನಾಗಿತ್ತು ನೋಡ್ಕೊ, ಎಕ್ಸ್ಪೀರಿಯನ್ಸ್ ನೋಡ್ಕೊ, ವಾಪಸ್ ಉಸಿರಾಟಕ್ಕೆ ಬಾ. ಐದರ್ ಯು ಹ್ಯಾವ್ ಟು ಸ್ಟೇ ಇನ್ ದ ಬ್ರೀದಿಂಗ್, ಆರ್ ಇನ್ ಎಕ್ಸ್ಟ್ರೀಮ್ ಕೇಸಸ್ ಡೂ ಸಮ್ ಪ್ರೆಡಿಕ್ಷನ್ಸ್, ಅನಾಲಿಸಿಸ್ ಅಥವಾ ಪ್ಲಾನ್. ಇಷ್ಟೇ, ಅಥವಾ ಎಕ್ಸ್ಪೀರಿಯನ್ಸ್ ಅನ್ನ ಜಸ್ಟ್ ವಿಟ್ನೆಸ್ ಮಾಡ್ರಿ. ಇಷ್ಟೇ ಮಾಡ್ಬಿಟ್ರೆ ಸಾಕು. ಅದೇ ಪ್ರೆಸೆಂಟ್ ಸಿಚುವೇಶನ್ ಇರುವ ಅಭ್ಯಾಸ. ಓಕೆ, ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ರಿ. ಆನ್ ಮಾಡ್ಕೊಂಡು ಏನಾದ್ರು ಡಿಸ್ಕಷನ್ ಇದ್ರೆ ಮಾಡೋಣ. ಸರ್, ಎಸ್ ಮೇಡಮ್. ಲಾಸ್ಟ್ ಟೈಮ್ ಇದನ್ನ ಹೇಳಿದ್ರಿ ನೀವು. ಐ ಟ್ರೈಡ್ ಬ್ಯಾಕ್ಸ್ ಅಂದ್ರೆ ಪಾಸ್ಟ್ ಒಳಗೆ ಆ ಪಾಸ್ಟ್ ಒಳಗ್ ಹೋದಾಗ ಯಾವ್ದೇ ಸಿಚುವೇಶನ್, ಬ್ಯಾಡ್ ಸಿಚುವೇಶನ್ ಅಂದ್ರೆ ಅದನ್ನ ಥಿಂಕ್ ಮಾಡಿದ್ರೆ ಐ ಡೋಂಟ್ ಫೀಲ್, ಯಾಕಂದ್ರೆ ಅದನ್ನ ಆಲ್ರೆಡಿ ಪಾಸ್ಟ್ ಮಾಡಿ ಫೇಸ್ ಮಾಡಿ ಬಂದ್ಬಿಟ್ಟಿದ್ದೀನಿ. ಐ ಡೋಂಟ್ ಫೀಲ್ ಎನಿಥಿಂಗ್ ಆಲ್ಸೋ. ಅಂದ್ರೆ ನಿಮ್ಗ ಏನು ಅನಿಸ್ಲಿಲ್ಲ ನನ್ಗ. ಆಲ್ರೆಡಿ ಐ ಫೇಸ್ ಇಟ್. ಯಾವ ಸಿಚುವೇಶನ್ ದಾಗ ಅದನ್ನ ಹೆಂಗ್ ಮಾಡ್ಬೇಕು ಅದನ್ನ ಮಾಡಿ ವಾಪಸ್ ಬಂದ್ಬಿಟ್ಟಿನಿ. ಐ ಡೋಂಟ್ ಫೀಲ್ ಇಟ್. ಆದ್ರೆ ಫ್ಯೂಚರ್ ನೆನ್ ಹೋದಾಗ ಎನಿಥಿಂಗ್ ಅಂದ್ರೆ ದ್ವೇಷ ಅಂತಲ್ಲ, ಎನಿಥಿಂಗ್ ನೆಗೆಟಿವ್ ಅಂತ ಏನ್ ವಿಚಾರ ಮಾಡಿದಾಗ ಇಮೋಷನಲಿ ಐ ವಾಸ್ ನಾಟ್ ಏಬಲ್ ಟು ಕಂಟ್ರೋಲ್ ಮೈ ಸೆಲ್ಫ್ ಆ ಟೈಮ್ ನಾಗ. ಲಾಸ್ಟ್ ನೀವು ಕ್ಲಾಸ್ ಮಾಡಿದಾಗ ಹೇಳಿದಾಗ. But today I didn't feel anything like that, even though I was going future and coming back again. You ಹೇಳಿದ್ರಲ್ಲ, again the present situation that I don't feel ಅಂದ್ರೆ ಅದನ್ನ ಏನು ನಾನು ಫೀಲ್ ಅನ್ನಿಸ್ಲಿಲ್ಲ. Today I felt it. Okay, ಬೆಸ್ಟ್ ಅಬ್ಸರ್ವೇಷನ್. ಭಾಳ ಇಮೋಷನಲಿ ಕನೆಕ್ಟ್ ಆಗ್ತಿದೆ ಅಂದ್ರೆ ಫ್ಯೂಚರ್ ಏನಾರ ಥಿಂಕ್ ಮಾಡಿ, ಎಸ್ಪೆಷಲಿ ಬ್ಯಾಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮನ್ಯಾಗ ಯಾರಿಗಾರೆ ಏನೋ ಪ್ರಾಬ್ಲಮ್ ಆಗ್ಯಾದ, ಹೆಲ್ತ್ ಇಶ್ಯೂಸ್ ಅವ, ಸೊ ಏನಾರ ಅದನ್ನ ಅದು ಅಂದ್ರೆ ಡೆತ್ ಕಡೆ ಹಂಗ ನಾ ವಿಚಾರ ಮಾಡಿ ಐ ವಾಸ್ ಇಮೋಷನಲಿ ಗೋಯಿಂಗ್ ಡೌನ್ ಆ ಟೈಮ್ ನಾಗ. ಬಟ್ ಟುಡೇ ಐ ಡೋಂಟ್ ಫೀಲ್ ಓಕೆ, ದಿಸ್ ಇಸ್ ಸಿಚುವೇಶನ್, ಮೇ ಬಿ ಇಟ್ ವಿಲ್ ಹ್ಯಾಪನ್, ನಾಟ್ ಹ್ಯಾಪನ್, ಐ ಡೋಂಟ್ ನೋ. ಅಗೇನ್ ಐ ವಾಸ್ ಕಮಿಂಗ್ ಬ್ಯಾಕ್. ಅದು ಥಾಟ್ಸ್ ತನ್ನಷ್ಟಕ್ಕೆ ತಾನೇ ಹೋಗಿತ್ತಾನೆ ಮೇಡಮ್? ನೀವು ಯೋಚನೆ ಮಾಡ್ಕೊಂತ ಅಲ್ಲಿ ಮುಟ್ಟಿದ್ರಿ? ತಾನೇ ಅದು ತಾನೇ ಹೋಗಿತ್ತು, ನಿಮಗೆ ಅದು ಏನು ಫೀಲ್ ಆಗಲಾರ್ದ ವಾಪಸ್ ಬಂದ್ರಿ. ಬೆಸ್ಟ್ ಮೇಡಮ್, ಬೆಸ್ಟ್. ಟೈಮ್ಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಳ್ಕೊಂಡು ಹೋಗಿಬಿಟ್ಟಿರ್ತೀವಿ. ಒಮ್ಮೊಮ್ಮೆ ಅದು ಎಳ್ಕೊಂಡು ಹೋಗಿದೀವಿ ಅಂದ್ಮೇಲೆ ಡೆಫಿನೆಟ್ಲಿ ನಾ ರಾಗಕ್ಕೆ ಅಥವಾ ದ್ವೇಷಕ್ಕೆ ಕನೆಕ್ಟ್ ಆಗ್ಬೇಕಂತಾನೆ ಹೋಗ್ಬಿಟ್ಟಿರ್ತೀನಿ ಎಳ್ಕೊಂಡು ಹೋದಾಗ. ಬಟ್ ತಾನಾಗೆ ಈಗ ಫಾರ್ ಎಕ್ಸಾಂಪಲ್ ಮನೆಯೊಳಗಡೆ ಗಾಸಿಪ್ಸ್ ಒಮ್ಮೊಮ್ಮೆ ಇಬ್ರು ಬೆಟ್ಟಾಗಿರ್ತೀವಿ, ಮಾತಾಡ್ತಿರ್ತೀವಿ, ಹಂಗ ಹೊಂಟ್ ಬಿಟ್ಟಿರ್ತದ, ನೋ ಪ್ರಾಬ್ಲಮ್.
ಸಮಟೈಮ್ಸ್ ಎಂತ ಬಾ ಫ್ರೀ ಇದ್ದಾಗ ಬಾ ಸ್ವಲ್ಪ ಹೊತ್ತು ಮಾತಾಡಮ್ಮ ಅಂತ ಕರೆದಿರ್ತೀವಿ ನೋಡ್ರಿ. ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ರಾಗ ದ್ವೇಷದ ಭಾವಕ್ಕೋಸ್ಕರನ ನಾವು ಅದನ್ನ ವೆಲ್ಕಮ್ ಮಾಡಿರ್ತೀವಿ. ಓಕೆ, ಇದರಿಂದ ನಮಗ್ ಒಂದ್ ತಿಳಿತದೆ, ಉಸಿರಾಟ ನೋಡ್ಕೊಂಡ್ ಕುಂತ್ಕೊಂಡಿದ್ದೆ, ಅಕಸ್ಮಾತ್ ಇಫ್ ಐ ಸ್ಕಿಪ್ ಟುವರ್ಡ್ಸ್ ಫ್ಯೂಚರ್ ದೆನ್ ಇಟ್ಸ್ ಓಕೆ. ಅದ್ರಲ್ಲಿ ಯಾವುದೇ ನಿಮ್ಗೆ ರಾಗ ದ್ವೇಷದ ಫೀಲ್ ಆಗ್ಲಿಲ್ಲ, ಅನಾಲಿಸಿಸ್ ಪ್ರೆಡಿಕ್ಷನ್ ಪ್ಲಾನ್ ಅಷ್ಟ ಇತ್ತಂದ್ರೆ ಓಕೆ, ಇಲ್ಲ ಅಂದ್ರೂ ವಾಪಸ್ ಬಂದ್ರೆ ಬೆಸ್ಟ್ ಆಗುತ್ತೆ. ಬೆಸ್ಟ್. ಥ್ಯಾಂಕ್ ಯು. ಟುಡೇ ಅಂದ್ರೆ ಕ್ಲಿಯರ್ ಆಗ್ತದೆ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಹ್ಯಾವ್ ಟು ಅಬ್ಸರ್ವ್ ಮೈ ಸೆಲ್ಫ್ ಅಂತ ಹೇಳಿ, ಮೈ ಸೆಲ್ಫ್ ಇನ್ ದ ಸೆನ್ಸ್ ಬ್ರೀದಿಂಗ್ ಪ್ಯಾಟರ್ನ್ಸ್. ಕರೆಕ್ಟ್. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಇದ್ರದ್ದು ಇನ್ನೊಂದು ಪಾರ್ಟ್ಸ್ ಅನ್ನು ಬರ್ಲಿಕ್ಕೆ ಶುರು ಆಗ್ತದ. ಇದನ್ನೇ ಈಗ ಪ್ರಾಕ್ಟೀಸ್ ಮಾಡೋಣ. ಬಟ್ ಇನ್ನೊಂದು ಮೈನ್ಯೂಟ್ ಒಳಗಡೆ ರಾಗ ದ್ವೇಷದ ಅಲೆಗಳು ಹೆಂಗಿರ್ತಾವಂದ್ರ, ಮೈನ್ಯೂಟ್ ಒಳಗಡೆ ಹೆಂಗಿರ್ತಾವಂದ್ರ, ನಾ ಅಕಸ್ಮಾತ್ ಆಗಿ 3 to 4 minutes ವಾಪಸ್ ಬರ್ಲಿಲ್ಲ ಅಂದ್ರ ಅದು ಡೆಫಿನೆಟ್ಲಿ ರಾಗ ದ್ವೇಷಕ್ಕೆ ಅಟ್ಯಾಚ್ ಆದಂಗೆ ಆಗಿಬಿಡ್ತದೆ. ಸಮ್ಟೈಮ್ಸ್ ಹೆಂಗಾಗಿರ್ತದ ಅಂದ್ರೆ ಹೋಗ್ತದೆ ಬಿಕಾಸ್ ಅಲ್ಲಿ ನಾ ಫ್ಯೂಚರ್ ಅಂತ ನಾವು ನೋಡಿಲ್ಲ, ಯಾರು ನೋಡಿಲ್ಲ, ಹಂಗ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ. ಹಂಗಾದ್ರೆ ನಾ ಯಾವ್ದಕ್ಕ ಅಟ್ಯಾಚ್ ಆಗಿದೀನಿ ಅಂತಂದ್ರ ಆ ಸೀಕ್ವೆನ್ಸ್ ನ ಮೇಂಟೈನ್ ಮಾಡಿ ಮುಂದಕ್ಕೆ ಹೋಗೋದು ಇಷ್ಟ ಆಗಕತ್ತದ ಅಂತ ಆಗ್ಬಿಟ್ಟು. ಅಲ್ಲಿ ನನಗ್ ಫೀಲ್ ಇಲ್ಲ, ಬಟ್ ಆದ್ರೂ ಕೂಡ ಒಂದಾದ್ಮೇಲೆ ಇನ್ನೊಂದು ಅವ್ ಅಟ್ಯಾಚ್ ಆಗಕತ್ತವ ಅಂತಂದ್ರ ಅವ ನನ್ ಮೈನ್ಯೂಟ್ ಒಳಗೆ ನನ್ಗೆ ಅನ್ಸಕತ್ತ ಓಕೆ ನನಗ್ ಫೀಲ್ ಇಲ್ಲ ಅಂತ ನಾನು ಅನ್ನಕತ್ತೀನಿ, ಬಟ್ ಆದ್ರೂ ಅದು ಅಟ್ಯಾಚ್ ಆಗಿ ಕಂಟಿನ್ಯೂ ಯಾಕೆ ಆಗಕತ್ತದ, ಮೀನ್ಸ್ ಐ ಆಮ್ ಲೈಕಿಂಗ್ ದಟ್ ಕಂಟಿನ್ಯೂಯೇಷನ್. ಅದು ನೆಗೆಟಿವ್ ಕಂಟಿನ್ಯೂಷನ್ ಇರ್ಬೋದು, ಪಾಸಿಟಿವ್ ಕಂಟಿನ್ಯೂಷನ್ ಇರ್ಬೋದು. ದಟ್ಸ್ ವೈ ಕಮ್ ಬ್ಯಾಕ್ ಏನೈತಲ್ರಿ, ಅದು ಸ್ವಲ್ಪ ಫ್ರೀಕ್ವೆಂಟ್ಲಿ ಜಲ್ದಿ ಆಗಕ್ ಶುರು ಆಯ್ತು ಅಂದ್ರೆ ಗೊತ್ತಾಗ್ತದ. ಇದನ್ನ ಮೇಡಮ್ ನೀವ್ ಏನ್ ಮಾಡ್ರಿ, ಹಾಫ್ an hour 1 hour ಮೆಡಿಟೇಷನ್ ಅಥವಾ 10 minutes 15 minutes 20 minutes ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಅಲ್ಲಿ ನಮ್ಮ ಮೈಂಡ್ ಸ್ವಚ್ಛತೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಎಸ್. ಬೇರೆಯವರು ಓಕೆ, ರೈಟ್. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಡಿಸ್ಕಸ್ ಮಾಡೋಣ. ಅದರ್ವೈಸ್ ಹೆಂಗಿದ್ರೆ 7:40 ಆಯ್ತು. ಈಗ ಇವತ್ತಿಂದ ಟಾಪಿಕ್ ಇಷ್ಟೇ ಇರ್ಲಿ. ಕನ್ಕ್ಲೂಷನ್ಸ್ ಏನಂತಂದ್ರೆ, ಮೈಂಡ್ ಅನ್ನ ಸ್ಟಾಪ್ ಮಾಡಕ್ ಆಗಂಗಿಲ್ಲ, ಅದು ಮಾಡ್ಲೂಬಾರ್ದು. ಬಿಕಾಸ್ ನಾವು ನೀರನ್ನ ಬಹಳ ಫೋರ್ಸ್ಫುಲಿ ಅಥವಾ ಟೈಟ್ ಮಾಡಿದ್ರೆ ಅದು ಎಲ್ಲಿ ಲೂಸ್ ಅದಲ್ಲ, ಅಲ್ಲಿ ಎಲ್ಲಿ ವೀಕ್ ಅದಲ್ಲ ಅಲ್ಲಿ ಅದು ಹರಿದು ಹೋಗ್ತದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಜಿನಿಯರಿಂಗ್ ನಾವು ಸ್ಟೂಡೆಂಟ್ಸ್ ಬಹಳ ಹೇಳ್ತಿರ್ತೀವಿ, ಏನೇ ಪ್ರೆಡಿಕ್ಟ್ ಮಾಡ್ರಿ, ಏನೇ ನೀವು ಪ್ಲಾನ್ ಮಾಡಿದ್ರು ಕೂಡ ಫೇಲ್ಯೂರ್ ಎಲ್ಲಿ ಆಗ್ತದ ಅಂದ್ರೆ ವೀಕ್ ಪಾರ್ಟ್ ಒಳಗನ ಆಗ್ತದ. ಈ ಸ್ಟ್ರಕ್ಚರ್ಸ್ ಬಹಳ ಚಂದ ಡಿಸೈನ್ ಮಾಡಿ ನಾವು ಬಿಲ್ಡಿಂಗ್ ಕಟ್ಟಿರ್ತೀವಿ, ಫೇಲ್ ಆಯ್ತು ಅಂದ್ರೆ ದಟ್ ವಿಲ್ ಬಿ ದ ವೀಕ್ ಫೈಬರ್ ಇರ್ಬೋದು, ವೀಕ್ ಜಾಯಿಂಟ್ ಇರ್ಬೋದು, ವೀಕ್ ನಟ್ ಇರ್ಬೋದು. ಅದ ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಶುರು ಆಗ್ತದೆ. ನಮ್ಮ ಮೈಂಡ್ ಅನ್ನ ಏನಾದ್ರೂ ಬಾಳ್ ಟೈಟ್ ಮಾಡಿ ಉಸಿರಾಟದ ಕಡೆಗಿನ ಜಾಸ್ತಿ ಗಮನ ಕೊಟ್ಟು ನಾನೇ ಉಸಿರಾಟವನ್ನು ಎಳ್ಕೊಳೋದು ಬಿಡೋದು ಮಾಡಿ ಯಾವ್ದು ಮಂತ್ರೋಚ್ಚಾರಣೆ ಅಥವಾ ಏನೋ ಒಂದು ಕೆಲಸದೊಳನ ಅದನ್ನ ತೊಡಗಿಸಿದ್ನಿ ಅಂದ್ರ ವೀಕ್ ಪಾರ್ಟ್ ಅನ್ನೋದು ಐಡೆಂಟಿಫೈ ಮಾಡ್ತದ. ನನ್ನ ಲೈಫ್ ವೀಕ್ ಪಾಯಿಂಟ್ ಏನದಲ್ಲ ಅಲ್ಲಿಗೆ ಅದು ಜಲ್ದಿ ಜಂಪ್ ಹೊಡಿತದ. ಇದನ್ನ ನೀವು ಅಬ್ಸರ್ವ್ ಮಾಡ್ರಿ. ಅಬ್ಸರ್ವರ್ ಆದ್ಮೇಲೆ ನಿಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತದ. ಟೈಟ್ ಮಾಡಿದ ದಿನ, ಟೈಟ್ ಮಾಡಿ ನಾನು ಇವತ್ತು 1 ತಾಸು ಓದ್ಬೇಕು ಅಂತ ಕುಂತ್ಕೊಂಡ ದಿನ ನಿಮಗೆ ಡೆಫಿನೆಟ್ಲಿ ಅದೇನ್ ಮಾಡ್ತದ ಅಂತಂದ್ರ ವೀಕೆಸ್ಟ್ ಪಾರ್ಟ್ ಆಫ್ ದ ಲೈಫ್ ಫ್ಯೂಚರ್ ಆರ್ ಪಾಸ್ಟ್ ಗೆ ಜಂಪ್ ಹೊಡಿತದ. ಅಲ್ಲಿಂದ ಲೀಕೇಜ್ ಸ್ಟಾರ್ಟ್ ಆಗ್ತದ. ಮೈಂಡ್ ಅಲ್ಲಿಂದ ಲೀಕ್ ಆಗಕ್ ಶುರು ಆಗ್ತದೆ. ಅದಕ್ಕೆ ನಮ್ದು ಒಂದೇ ಸ್ಟೇಟ್ಮೆಂಟ್ ಏನಂದ್ರ, ಐ ಆಮ್ ನಾಟ್ ಹಿಯರ್ ಟು ಟೈಟನ್ ದ ಮೈಂಡ್, ಐ ಆಮ್ ನಾಟ್ ಹಿಯರ್ ಟು ಸ್ಟಾಪ್ ದ ಮೈಂಡ್, ಐ ಆಮ್ ಹಿಯರ್ ಟು ಅಬ್ಸರ್ವ್ ದ ಮೈಂಡ್. ದೃಷ್ಟ ಆಗೋದು, ಅಬ್ಸರ್ವ್ ದ ಮೈಂಡ್. ಓಕೆ, ಅಬ್ಸರ್ವೇಷನ್ಸ್ ಒಳಗೆ 2 ಬಂದು ಪಾಸ್ಟ್ ಫ್ಯೂಚರ್. ಜಸ್ಟ್ ಕೆಟಗರೈಸ್ ದ ಥಾಟ್ಸ್. ಕೆಟಗರೈಸೇಷನ್ಸ್ ಅದಾದ್ಮೇಲೆ ವೆದರ್ ಐ ಆಮ್ ಕ್ಲಿಂಗಿಂಗ್ ಟು ದ ಥಾಟ್ಸ್ ಆರ್ ನಾಟ್, ನಾ ಅದಕ್ಕೆ ಅಟ್ಯಾಚ್ ಆಗ್ತಿದ್ದೀನೋ ಇಲ್ಲೋ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಅಲ್ಲಾದ್ರೂ ಇರಿ, ವಾಪಸ್ ಉಸಿರಾಟದ ಕಡೆಗಾದ್ರೂ ಬರ್ರಿ. ಆಗಿದ್ರಿ ಅಂತಂದ್ರೆ ನೀವು ಆಗಿದೀನಿ ಅಂತ ಅನಿಸ್ತಂದ್ರೆ ವಾಪಸ್ ಉಸಿರಾಟದ ಕಡೆಗೆ ಬರ್ರಿ. ಇದೇ ಪ್ರಾಕ್ಟೀಸ್ ಅನ್ನ ಡೈಲಿ ಒಂದು ಹಾಫ್ an hour 20 minutes 30 minutes ಮಾಡ್ತಾ ಇರೋದು. ಇದೇ ಪ್ರಾಕ್ಟೀಸ್ ಅನ್ನ ಹೋಲ್ ಡೇ ಒಳಗಡೆ ಮುಂಜಾನೆಯಿಂದ ಸಾಯಂಕಾಲ ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದಾಗ, ವ್ಯವಹಾರ ಮಾಡ್ಬೇಕಾದಾಗ, ಕಾಲೇಜಲ್ಲೋ ಅಥವಾ ನಿಮ್ ವರ್ಕಿಂಗ್ ಪ್ಲೇಸಸ್ ಅಲ್ಲೋ ಏನೋ ಒಂದು ಡಿಸ್ಕಸ್ ಮಾಡ್ಬೇಕಾದಾಗ, ಯಾರಿಗೋ ಬೈಬೇಕಾದಾಗ, ಆಮ್ ಐ ಸ್ಕೋಲ್ಡಿಂಗ್ ಹಿಮ್ ವಿತ್ ರಾಗ ದ್ವೇಷ, ಅದರ್ವೈಸ್ ನಾನು ಅವ್ರು ಅನಾಲಿಸಿಸ್ ಪ್ರೆಡಿಕ್ಟ್ ಪ್ಲಾನ್ ಪ್ರಕಾರ ನಾನು ಅವ್ರನ್ನ ಬೈತಾ ಇದ್ದೀನೋ ಅಥವಾ ಹೊಗಳ್ತಾ ಇದ್ದೀನೋ,
ಯಾವ ರೀತಿ ನಾ ಥಾಟ್ಸ್ ಮಾಡ್ತಿದ್ದೀನಿ, ಯಾವ ರೀತಿ ಗಾಸಿಪ್ಸ್ ಅಲ್ಲಿ ಇದೀನಿ, ಯಾವ ರೀತಿ ಡಿಸ್ಕಸ್ ಮಾಡ್ತಿದ್ದೀನಿ, ಯಾವ ರೀತಿ ನಾವು ವ್ಯವಹಾರ ಮಾಡ್ತಿದ್ದೀನಿ. ಡೇ ಟು ಡೇ ಲೈಫ್ ಅಲ್ಲಿನೂ ಕೂಡ ಇದೇ ಪಿಕ್ಚರ್ ನೆನಪಿಗಿರ್ಲಿ. ಈ ಪಿಕ್ಚರ್ ನೆನ್ಪಿಟ್ಕೊಂಡು ವಾಪಸ್ ಬರೋದು, ಕಮ್ ಬ್ಯಾಕ್ ಬರೋದು, ವಾಪಸ್ ಬರೋದು ಅಭ್ಯಾಸ ಮಾಡ್ತಾ ಇದ್ರೆ ನಾವು ವಾಪಸ್ ಹೋಗಂಗೇ ಇಲ್ಲ, ಅಲ್ಲೇ ಇದ್ದು ಬಿಡ್ತೀವಿ, ಪ್ರೆಸೆಂಟ್ ಒಳಗನೆ ಇರ್ಲಿಕ್ಕೆ ಶುರು ಮಾಡ್ತೀವಿ. ರೈಟ್? ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಡೌಟ್ಸ್ ಇದ್ರೆ ಮೈಕ್ ಆನ್ ಮಾಡ್ಕೊಳ್ಳೋಣ, ಹೇಳೋಣ. ಅದರ್ವೈಸ್ ಇದು ಸೆಷನ್ ಹಿಂಗೆ ಇರ್ತದ, ನೀವು ಕ್ಲೋಸ್ ಮಾಡ್ರಿ. ಇದನ್ನ ಏನದು ಐಸ್ ಕ್ಲೋಸ್ ಮಾಡ್ಕೊಂಡು ಮೆಡಿಟೇಷನ್ ಕಂಟಿನ್ಯೂ ಮಾಡ್ರಿ. ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೂ ಮೆಡಿಟೇಷನ್ ಅಲ್ಲೇ ಇರ್ರಿ. ನಿಮ್ಗೆ ಅಕಸ್ಮಾತ್ ಬೇರೆ ಏನಾದ್ರು ವರ್ಕ್ ಬಂತಂದ್ರೆ ಅದಕ್ಕ ಕನೆಕ್ಟ್ ಆಗ್ಬೋದು. ರೈಟ್? ಓಕೆ, ದಿಸ್ ಸೆಷನ್ ವಿಲ್ ಬಿ ಕಂಟಿನ್ಯೂ ಫಾರ್ ಫರ್ದರ್ 10 to 20 minutes ಇರ್ತದ. ನೀವು ಕಂಟಿನ್ಯೂಸ್ಲಿ ಮೆಡಿಟೇಷನ್ ಮಾಡ್ತಾ ಇರ್ಬೋದು, ಆರ್ ಅದರ್ವೈಸ್ ಯು ಕ್ಯಾನ್ ವೇಟ್. Okay, thank you very much. Continue the meditation. Thank you.